Praise the Lord. Praise the Lord. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಒಂದು ವಾರ ದೇವರು ನಮ್ಮೆಲ್ಲರನ್ನ ಅದ್ಭುತ ರೀತಿಯಾಗಿ ಪರಿಪಾಲಿಸಿದ್ದಾರೆ. ಅದನ್ನು ನೆನೆಸುತ್ತಾ ನಾವು ಸಭೆಯಾಗಿ ಆತನಿಗೆ ಕರಗಳನ್ನು ಎತ್ತಿ ಆತನಿಗೆ ಕೃತಜ್ಞತೆ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಮುಂದಿರುವಂತಹ ಸಮಯ ನಮ್ಮನ್ನೇ ಆತನಿಗೆ ಸಜೀವ ಯಜ್ಞವಾಗಿ ಅರ್ಪಿಸುತ್ತಾ ಆತನನ್ನು ನಾವು ಮಹಿಮೆಪಡಿಸಿ ಆತನನ್ನು ನಾವು ಹೊಗಳೋಣ. ಸೊ ನಮ್ಮ ಕಣ್ಣುಗಳು
ಆತನು ಲಜ್ಜೆಗೆ ಆತನು ಗುರಿ ಮಾಡುವುದೇ ಇಲ್ಲ. ಆಮೇಲೆ ಹಾಲೆಲೂಯ. ಪಕ್ಕದಲ್ಲಿ ಕೈಕೊಟ್ಟು ಹೇಳಿ ಯು ಆರ್ ಬ್ಲೆಸ್ಡ್ ಗುರಾಗಿ. ಆಮೇಲೆ ಹಾಲೆಲೂಯ. ಆಮೇಲೆ ನಾವು ದೇವರ ವಾಕ್ಯದಲ್ಲಿ ನಾವು ಯೋಶುವ ಪಟ್ಟಣ ಬಗ್ಗೆ ನೋಡಿದಾದ್ರೆ ಯೋಶುವ ಪಟ್ಟಣ ವಿರುದ್ಧ ಏನಾಗ್ತದೆ, 3 ಅರಸರು ಅವನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಸೊ 1 ಅರಸ ಬಂದ್ರೆ ಏನಾದ್ರು ಮಾಡ್ಬೋದು, 2 ಅರಸರು ಬಂದ್ರೆ ಏನಾದ್ರು ಮಾಡ್ಬೋದು. ಆದ್ರೆ 3 ಅರಸ ಬಂದ್ರೆ ಅವ್ರಿಗೆ ಏನ್ ಮಾಡುದಂತ ಗೊತ್ತಾಗಿಲ್ಲ. ಆದ್ರೆ ಅವನಿಗೆ ಗೊತ್ತಾಯ್ತು, ನನ್ನ ಬಲ ನನ್ನ ಸಾಮರ್ಥ್ಯದಿಂದ ನನಗೆ ಏನನ್ನು ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಸೊ ಅವನೇನ್ ಮಾಡ್ತಾನೆ, ಅವನು ದೇವರ ಮುಖವನ್ನು ದೃಷ್ಟಿಸ್ತಾನೆ. ಹಾಲೆಲೂಯ. ಅವನು ದೇವರ ಮೊರೆಗೆ ಅವನು ಹೋಗ್ತಾನೆ. ಸೊ ನಮ್ಮ ಜೀವಿತದಲ್ಲಿ ಕೆಲವು ನಮ್ಮಿಂದ ಆದಂತ ಪರಿಸ್ಥಿತಿ ಬರ್ಬೋದು. ಆಗ ನಮ್ಮ ಕಣ್ಣುಗಳು ಏನ್ ಮಾಡ್ಬೇಕು, ನಮ್ಮನ್ನು ಸೃಷ್ಟಿಸಿದ ಸರ್ವಶಕ್ತನನ್ನು ದೃಷ್ಟಿಸ್ಬೇಕು. ಸೊ ಇವನು ಹಾಗೆ ಮಾಡುವಾಗ ಇವನಿಗೋಸ್ಕರ ಪ್ರವಾದಿಯ ಮೂಲಕ ದೇವರು ಮಾತಾಡ್ತಾರೆ, ನೀನ್ ಹೆದರ್ಬೇಡ, ನೀನು ಮುಂದಕ್ಕೆ ಹೋಗು, ನೀನು ಶತ್ರುಗಳ ಎದುರು ಹೋಗು, ನಾನು ನಿನಗೆ ಜಯವನ್ನು ಕೊಡ್ತೇನೆ, ಯುದ್ಧವು ನನ್ನದು ಎಂಬುದಾಗಿ ದೇವರು ಹೇಳ್ತಾನೆ. ಹಾಗೆ ಇವನೇನ್ ಮಾಡ್ತಾನೆ, ಒಂದು ವರ್ಷಿಪ್ ಟೀಮ್ ಅನ್ನ ರೆಡಿ ಮಾಡಿ ಅವರನ್ನು ಮುಂದೆ ಕಳಿಸಿ, ಅವ್ರು ವರ್ಷಿಪ್ ಟೀಮ್ ನವರು ಏನ್ ಹೇಳ್ತಾರೆ, ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಹಾಡುತ್ತಾ ಹೋಗುವಾಗಲೇ ಶತ್ರು ಯುದ್ಧ ಮಾಡಿ ಅವರವರೊಡನೆ ಅವರು ಯುದ್ಧ ಮಾಡಿ ಅವರನ್ನ ದೇವರು ಸೋಲಿಸಿ ಯೋಶುವ ಪಟ್ಟಣಕ್ಕೆ ಜಯವನ್ನು ಕೊಡ್ತಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ಏನೇ ಬಂದರೂ ಸಹ ನಾವು ಸ್ತುತಿಯೊಡನೆ ಮುಂದಕ್ಕೆ ಹೋಗುವಾಗ ದೇವರು ನಮಗೋಸ್ಕರ ಯುದ್ಧ ಮಾಡ್ತಾರೆ. ನಾವು ಯುದ್ಧ ಮಾಡಿದ್ರೆ ನಾವು ಖಂಡಿತವಾಗಿ ಸೋಲ್ತೇವೆ. ನಾವು ದೇವರಿಗೆ ಬಿಟ್ಟುಕೊಡೋಣ, ದೇವರು ನಮಗೋಸ್ಕರ ಯುದ್ಧ ಮಾಡ್ತಾರೆ. ಹಾಲೆಲೂಯಾ. ನಾವೆಲ್ಲ ಒಟ್ಟಾಗಿ ಸೇರಿ ನನಗಾಗಿ ಯುದ್ಧ ಮಾಡುವ ಕರ್ತನು ನನ್ನ ಪಕ್ಷ ಇರುವನು ಎಂಬುದಾಗಿ ನಂಬಿಕೆಯಿಂದ ಹಾಡುತ್ತಾ ಆತ ನಾಮವನ್ನು ಮಹಿಮೆಪಡಿಸೋಣ. ಕರೆಗಳನ್ನು ತಟ್ಟುತ್ತಾ ರಾಜಾಧಿರಾಜನಿಗೆ ಅಪರಾಧಿಕ ಮಹಿಮೆಯನ್ನು ಸಲ್ಲಿಸೋಣ.
ಸ್ತುತಿಸುವೆ. ನನಗ್ಯಾವ ಭಯವಿಲ್ಲ, ಆತನ ನಾಮ ಯೇಸು, ಆತನ ನಾಮ ನಾವು ಡಿಕ್ಲೇರ್ ಮಾಡೋಣ. ನಾ ಹಾಡಿ ಸ್ತುತಿಸುವೆ. ನನಗ್ಯಾವ ಭಯವಿಲ್ಲ, ಯಾಕೆ ನನ್ನಲ್ಲಿರುವ ಉನ್ನತ ಆತನ ನಾಮ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ಅಭಿಷಕ್ತನು ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ಅಭಿಷಕ್ತನು. ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸಲು, ಯಾಕೆ ನನ್ನಲ್ಲಿರುವ ಉನ್ನತ ಆತನ ನಾಮ ಡಿಕ್ಲೇರ್ ಮಾಡುವ. ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸಲು, ನನ್ನಲ್ಲಿರುವ ಉನ್ನತ ಆತನ ನಾಮ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ಅಭಿಷೇಕನು ನಾನು. ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ಅಭಿಷೇಕನು. ನಾ ಮಾಡಿ ಸ್ತುತಿಸುವೆ. ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವ ಉನ್ನತ ಆತನ ನಾಮ ಯೇಸು. ನಾ ಮಾಡಿ ಸ್ತುತಿಸುವೆ. ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವ ಉನ್ನತ ಆತನ ನಾಮ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ಅಭಿಷಕ್ತನು ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ಅಭಿಷಕ್ತನು. ನನ್ನ ವಿರುದ್ಧವಾಗಿ, ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಫಲಿಸದು, ನನ್ನಲ್ಲಿರುವ ಉನ್ನತ ಆತನ ನಾಮ ಯೇಸು. ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಫಲಿಸದು, ಯಾಕೆ ನನ್ನಲ್ಲಿರುವ ಉನ್ನತ ಆತನ ನಾಮ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ಅಭಿಷೇಕ
ಮತ್ತಾಯನು ಬರೆದ ಸುವಾರ್ತೆ ಅದರಲ್ಲಿ 4ನೇ ಅಧ್ಯಾಯಕ್ಕೆ ಹೋಗುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರಲ್ಲಿ 5ನೇ ವಾಕ್ಯದಿಂದ ಯಾರಾದರೂ ಓದಿ. ಪ್ರೈಸ್ ದಿ ಲಾರ್ಡ್. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಯಾರಿಗೆ ಹೇಳಿದ್ದು? ಯಾರು ಹೇಳಿದ್ದು? ಸೈತಾನನು ಹೇಳಿದ್ದು. ಸೈತಾನ ಯಾರಿಗೆ ಹೇಳಿದ್ದು? ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ನೀನು ದೇವರ ಮಗನಾಗಿದ್ದರೆ ಎಲ್ಲಿಗೆ ಧುಮುಕಬೇಕಂತೆ? ಕೆಳಗೆ ಧುಮುಕು. ಮತ್ತೆ ನೋಡಿ, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೇ ಅಲ್ಲ ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಎಷ್ಟು ಜನ ಕೇಳಿದೆ? ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ದೇವರು ವ್ಯತ್ಯಾಸವಾಗಿ ಮಾತನಾಡ್ತಾನೆ ಇಲ್ಲ, ಮಾತನಾಡ್ತೇನೆ. ಇದೇ ವಾಕ್ಯ ನಾವು ಅನೇಕ ಸರಿ ಕೇಳಿದ್ದೇವೆ. ನಾನು ನಂಬ್ತೇನೆ ಇವತ್ತು ದೇವರು ವ್ಯತ್ಯಾಸವಾಗಿ ನಮ್ಮ ಜೊತೆ ಅದನ್ನು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ಸೈತಾನನು ಯಾರಿಗೆ ಹೇಳ್ತಾ ಇದ್ದಾನೆ ವಾಕ್ಯ? ಯಾರಿಗೆ ಹೇಳ್ತಿದ್ದಾನೆ? ಯೇಸುವಿಗೆ ವಾಕ್ಯ ಹೇಳ್ತಾ ಇದ್ದಾನೆ. ಯೇಸು ಯಾರು? ಯೇಸು ಯಾರು? ದೇವರು ಮಾತ್ರವಾ? ಯೇಸು ಏನಾಗಿದ್ದಾನೆ? ವಾಕ್ಯ ಆಗಿದ್ದಾನೆ. ಯೇಸುವೇ ವಾಕ್ಯ. ಈ ವಾಕ್ಯಕ್ಕೆ ವಾಕ್ಯ ಹೇಳ್ತಾರೆ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಎಚ್ಚರವಾಗಿರಬೇಕು. ಅಲ್ಲಿ ಎಷ್ಟು ಜನ ಎಚ್ಚರವಾಗಿರ್ತಾರೆ? ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ಹುಡುಕಲಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ? ಮುಂಚಾಗ್ತಾ ಇದ್ದಾನೆ. ಮುಂಚಾಗುದು ಅವನದು ಏನ್ ಗೊತ್ತ? ನಮ್ಮನ್ನು ಸಿಕ್ಕಿಸಿ ಹಾಕ್ಲಿಕ್ಕೆ ಹೋಗುದು. ಅಲ್ಲಿ ನಮ್ಮನ್ನು ಏನ್ ಮಾಡುದು? ನಮ್ಮ ಪವರ್ ಇಲ್ಲದ ಹಾಗೆ ಮಾಡ್ಲಿಕ್ಕೆ ಹೋಗುದು. ನಮ್ಮ ಜೀವಿತದಲ್ಲಿ ನಾವು ಯಾರನ್ನು ನಂಬಬೇಕು? ಅವನನ್ನು ನಂಬುವಾಗ ಅವನ ಟ್ರ್ಯಾಪಿಂಗ್ ಒಳಗಾಗ್ಲಿಕ್ಕೆ ಅವನನ್ನು ಸಜ್ಜು ಮಾಡುವವನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಅವನು ಯಾರಂತೆ? ಕಳ್ಳ. ಏನು? ಕಳ್ಳ. ಕಳ್ಳ ಯಾರು? ಯಾವಾಗ ಬರುದು? ಕಳ್ಳ ಯಾವಾಗ ಬರ್ತಾನೆ? ರಾತ್ರಿಯಲ್ಲಿ ಬರುವುದಲ್ಲ. ಎಲ್ಲ ಎಚ್ಚರವಾಗಿ ಬರ್ತಾನ? ಇಲ್ಲ, ಎಲ್ಲ ನಿದ್ರೆ ಮಾಡುವಾಗ ಬರುವುದು. ಅದಕ್ಕೆ ನಿದ್ರೆ ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಎಚ್ಚರವಾಗಿರಬೇಕು. ಅದಕ್ಕೆ ಹೇಳುದು ಎಚ್ಚರವಾಗಿರಬೇಕಂತೆ. ಹಲ್ಲೆಲೂಯಾ. ಸೈತಾನ ಇವತ್ತು ಅನೇಕರು ಏನ್ ಮಾಡ್ತಾರೆ? ಎಚ್ಚರ ಉಳ್ಳವರಾಗಿರೋದಿಲ್ಲ. ಸಾಧಾರಣವಾಗಿ ಏನ್ ಸಹ ಕೇಳಿದ್ರೆ ಏನ್ ಮಾಡ್ತಾರೆ? ಕೂಡಲೇ ಆನ್ಸರ್ ಕೊಡ್ತಾರೆ. ಆನ್ಸರ್ ಕೂಡಲೇ ಕೊಡಬಾರ್ದು. ನೀವು ಯೋಚಿಸಿ ಆನ್ಸರ್ ಕೊಡ್ಬೇಕು. ಹಲ್ಲೆಲೂಯಾ. ನಾನು ಹೇಳಿದೆ ಕಳೆದ ವಾರ, ಯೇಸು ಸ್ವಾಮಿ ಯಾರು ಕೊಲ್ಲಿಸಿದ್ರು ಎಂಬುದಾಗಿ ಹೇಳಿದ್ದೇನೆ. ಯೇಸು ಸ್ವಾಮಿ ಯಾರು ಕೊಲ್ಲಿಸಿದ್ರು? ಸಾಧಾರಣ ಕೂಡಲೇ ಯಾರು ಹೇಳ್ತಾರೆ? ಪಿಲಾತ ಹೇಳ್ತಾರೆ, ಹೌದಾ? ರೋಮ್ ಚಕ್ರವರ್ತಿ ಹೇಳ್ತಾರೆ. ಆದ್ರೆ ನಿಜವಾಗಿ ಬೈಬಲ್ ಏನ್ ಹೇಳ್ತದೆ? ಯೇಸು ಸ್ವಾಮಿನ ಯಾರು ಕೊಲ್ಲಿಲ್ಲ. ಆತನೇ ಏನ್ ಮಾಡಿದ? ತನ್ನ ಪ್ರಾಣವನ್ನು ಕೊಟ್ಟನು, ಆತನೇ ಪ್ರಾಣವನ್ನು ತೆಗೆದುಕೊಂಡನು. ಇದು ಗೊತ್ತಾಗಬಾರ್ದು. ಯಾರಿಗೆ? ಮನುಷ್ಯರಿಗೆ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ? ತನಗೆ ವಾಕ್ಯ ಗೊತ್ತುಂಟಂತ ಹೇಳ್ತಾನೆ. ಆ ವಾಕ್ಯ ನಿಮಗೆ ಗೊತ್ತಿರುವುದನ್ನು ಮರೆಯುವಾಗ ಅದನ್ನು ಮಾಡ್ತಾನೆ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೇಸು ಸ್ವಾಮಿಯನ್ನು ಸೈತಾನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ದೇವಾಲಯದ ಶಿಖರದ ಮೇಲೆ ಕರ್ಕೊಂಡು ಹೋಗಿ ಸೈತಾನನಿಗೆ ಹೇಳ್ತಾ ಇರ್ತಾರೆ, ನೀನು ದೇವರ ಮಗನಾಗಿದ್ದರೆ ನೀನು ಅಲ್ಲಿಂದ ಏನ್ ಮಾಡು? ಕೆಳಗೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಏನ್ ಮಾಡ್ತಾರೆ? ಎತ್ತಿಕೊಳ್ಳುವರು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾರೆ. ಅಲ್ಲಿ ಈ ವಾಕ್ಯ ಎಲ್ಲಿಟ್ಟು? 91ನೇ ಕೀರ್ತನೆಯಲ್ಲಿ ನೋಡ್ತೇವೆ ನಾವು. ಎಷ್ಟನೇ ಕೀರ್ತನೆಯಲ್ಲಿ? 91ನೇ ಕೀರ್ತನೆಯಲ್ಲಿ 11ನೇ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. 91ನೇ ಕೀರ್ತನೆ 11ನೇ ವಾಕ್ಯ. ನನಗೆ ಆಶ್ಚರ್ಯವಾದದ್ದು ಏನಂತ ಹೇಳಿದ್ರೆ, ಈ 91ನೇ ಕೀರ್ತನೆ ಬರೆದದ್ದು ಯಾರ ವಿರುದ್ಧವಾಗಿ? ಇದೇ ಸೈತಾನನ ವಿರುದ್ಧವಾಗಿ ಬರೆದದ್ದು. ಅರ್ಥ ಆಗ್ತದ? ಹಲ್ಲೆಲೂಯಾ. ಈ 91ನೇ ಕೀರ್ತನೆಯಲ್ಲಿ ಸೈತಾನನ ಸೋಲು ಬಂದಿದೆ. ಈ 91ನೇ ಕೀರ್ತನೆಯಲ್ಲಿ ಸೈತಾನನನ್ನು ನಾಶ ಮಾಡುವ ವಿಷಯದಲ್ಲಿ ಬರ್ತಿದೆ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಯಾವ ಭೂತ ಬಂದ್ರೆ 91ನೇ ಕೀರ್ತನೆ ಎಷ್ಟು ಆಗ್ತದೆ? ಆಮೇಲೆ ಒಂದು ಭೂತ ಬರಲಿ, ರೋಗ ಬರಲಿ, ಯಾವುದೇ ಅಟ್ಯಾಕ್ ಆಗಲಿ, ಓದೋದು ಯಾವುದು? ಫಸ್ಟ್ 91ನೇ ಕೀರ್ತನೆ. ಯಾಕೆ? ಅದರಲ್ಲಿ ಎಲ್ಲ ಸೈತಾನನ ಸೋಲಿನ ಬಗ್ಗೆ ಅಲ್ಲಿ ಬರ್ತಿದೆ. ಹೌದಾ? ಸೈತಾನನ ಸೋಲಿನ ಬಗ್ಗೆ ಅಲ್ಲಿ ಬರ್ತಿದೆ. ಅದಕ್ಕೆ ಅದರದೇ ಒಂದು ವಾಕ್ಯವನ್ನು ಯಾರಿಗೆ ಹೇಳ್ತಾ ಇದ್ದಾರೆ?
ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾರೆ? ಪುನಃ ನೋಡಿ 91 ಕೀರ್ತನೆ 11ನೇ ವಾಕ್ಯ ಓದಿ. ಪ್ರೈಸ್ ದಿ ಲಾರ್ಡ್. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಏನ್ ಮಾಡ್ತಾರಂತೆ? ಅಪ್ಪಣೆ ಕೊಡ್ತಾರಂತೆ. ಅಲ್ಲೇ ನಿಲ್ಲಿಸಿದವ ಯಾರು? ಸೈತಾನ ಅಲ್ಲೇ ನಿಲ್ಲಿಸಿ ಸ್ಟಾಪ್ ಮಾಡಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಯೇಸು ಸ್ವಾಮಿ 3ನೇ ಅಧ್ಯಾಯಕ್ಕೆ ಬರುವಾಗ, ನೀವು 13ನೇ ವಾಕ್ಯಕ್ಕೆ ಬರುವಾಗ ಯೇಸು ಸ್ವಾಮಿ ಏನ್ ಮಾಡಿದ? ಯೋರ್ದಾನ್ ಹೊಳೆಗೆ ಹತ್ರ ಬಂದಲ್ಲ, ಯೋರ್ದಾನ್ ಹೊಳೆ ಹತ್ರ ಬಂದ. ಎಲ್ಲಿಂದ ಬಂದದ್ದು? ನಜರೇತಿನಿಂದ ಎಲ್ಲಿಗೆ ಬಂದದ್ದು? ಯೋರ್ದಾನ್ ಹೊಳೆ ಹತ್ರ ಬರ್ತಾ ಇದ್ದಾನೆ. ನಿಮಗೆ ಗೊತ್ತುಂಟ? ನಜರೇತಿನಿಂದ ಯೋರ್ದಾನ್ ಹೊಳೆಗೆ ಎಷ್ಟು ಮೈಲು ಗೊತ್ತುಂಟ? 60 ಮೈಲು. 60 ಮೈಲು ದೂರದಲ್ಲಿ ಬಂದದ್ದು ಯಾರು? ಯೇಸು ಸ್ವಾಮಿ. ಇವತ್ತು ನೀವು ಎಲ್ಲೆಲ್ಲಿಂದ ಬಂದಿದ್ದೀರಿ, ದೇವರು ಅದಕ್ಕೆ ಬಹುಮಾನವನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ 60 ಮೈಲು ದೂರದಿಂದ ಎಲ್ಲಿಗೆ ಬಂದದ್ದು? ಯೋರ್ದಾನಿಗೆ ಬಂದದ್ದು. ಯಾಕೆ ಬಂದದ್ದು? ದೀಕ್ಷಾಸ್ಥಾನ ತೆಗೆದುಕೊಳ್ಳಿಕ್ಕೆ. ಯಾಕೆ ಬಂದದ್ದು? ದೀಕ್ಷಾಸ್ಥಾನ ತೆಗೆದುಕೊಳ್ಳಿಕ್ಕೆ. ಯೇಸು ಸ್ವಾಮಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವ ಅಗತ್ಯ ಇತ್ತ? ಅಗತ್ಯ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಈ ದೀಕ್ಷಾಸ್ಥಾನ ಯಾರಿಗೆ ಕೊಡಲ್ಪಡುವುದು ಅಂತ ಹೇಳಿದ್ರೆ, ಸೊ ನಾನು ಪಾಪಿ ಎಂಬುದಾಗಿ ಯಾರು ಒಪ್ಪಿಕೊಳ್ತಾರೆ ಅವನ ಪಾಪ ತೆಗೆಯಲ್ಪಡುವುದಕ್ಕೋಸ್ಕರ ಅವನಿಗೆ ದೀಕ್ಷಾಸ್ಥಾನ ಕೊಡ್ತಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಲಿಲ್ಲ? ಯಾವ ಪಾಪ ಮಾಡಲಿಲ್ಲ. ಪೇತ್ರನು ಬರೀತಾನೆ, ಆತನು ಯಾಕೆ ದೀಕ್ಷಾಸ್ಥಾನ ತೆಗೆದುಕೊಂಡ ಅಂತ ಹೇಳಿದ್ರೆ, ಮಾದರಿ ತೋರಿಸ್ಲಿಕ್ಕೆ. ಏನು ಮಾದರಿ ತೋರಿಸ್ಲಿಕ್ಕೆ? ಮಾದರಿ ಅಂದ್ರೆ ನಾನು ಹೀಗೆ ದೀಕ್ಷಾಸ್ಥಾನ ತೆಗೆದುಕೊಂಡೆ, ನೀವು ಸಹ ಹೇಗೆ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು, ಅದೇ ಪ್ರಕಾರ ಏನ್ ಮಾಡ್ಬೇಕು? ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು ಎಂಬುದಾಗಿ. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 3ನೇ ಅಧ್ಯಾಯ 13ನೇ ವಾಕ್ಯದಿಂದ ಕೆಳಗೆ ನೋಡುವಾಗ ಯೇಸು ಸ್ವಾಮಿ ಹೇಗೆ ದೀಕ್ಷಾಸ್ಥಾನ ತೆಗೆದುಕೊಂಡ? ನೀರಿನ ಒಳಗೆ ಹೋಗಿ ಏನ್ ಮಾಡಿದಂತೆ? ಮೇಲೆ ಬಂದಾಗ ಏನಾಯ್ತಂತೆ? ಅಲ್ಲಿ ಬೈಬಲ್ ಇರ್ತದೆ, ಆಕಾಶವೇನಾಯ್ತಂತೆ? ತೆರೆಯಿತಂತೆ. ಆಕಾಶ ತೆರೆಯುತ್ತಂತೆ. ಹಾಗಾದ್ರೆ ನಾನು ಒಂದು ವಿಷಯ ಹೇಳ್ತೇನೆ, ನೀವು ಯಾವಾಗ ನೀರಿನ ಒಳಗೆ ಹೋಗಿ ಮೇಲೆಗೆ ಬರ್ತೀರಾ, ಆಗ ನಿಮಗೆ ಏನ್ ತೆರೀತದೆ? ಎಷ್ಟು ಹೇಳಿದ್ರೆ ಆಕಾಶ ತೆರೆಯುತ್ತದೆ. ಹೇಳ್ರಿ, ಆಕಾಶ ತೆರೆಯುತ್ತದೆ. ಅದಕ್ಕೋಸ್ಕರ ಯಾವಾಗ ನೀವು ದೇವರಿಗೆ ಸರೆಂಡರ್ ಆದ್ರ, ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ರ, ನೀವು ಆತನನ್ನು ಸ್ವಂತ ರಕ್ಷಕ ಸ್ವೀಕಾರ ಮಾಡಿದ್ರ, ಆಗಲೇ ನಿಮಗೆ ಆಕಾಶ ತೆರೆದಿದೆ ಎಂಬುದಾಗಿ ನೀವು ಮರೆಯಬಾರದು. ಅನೇಕರು ಮರೆಯುವಾಗ ಯಾರು ಮಾಡಿದ್ದು? ಸೈತಾನ ಮಾಡಿದ್ದು. ಹಲ್ಲೆಲೂಯಾ. ನೀವು ಸಾಧಾರಣ ವ್ಯಕ್ತಿಗಳಲ್ಲ. ನಾನು ಹೇಳ್ತೇನೆ, ಸೈತಾನ ಯಾವಾಗ ಏನ್ ಮಾಡ್ತಾನೆ ಗೊತ್ತಿಲ್ಲ? ನಿಮ್ಮಲ್ಲಿ ಸಂಶಯವನ್ನು ತರ್ತಾನೆ. ಹಲ್ಲೆಲೂಯಾ. ನೀನು ಸಾಧಾರಣ ವ್ಯಕ್ತಿ ಅಂತ ತೋರಿಸ್ಲಿಕ್ಕೋಸ್ಕರ ಅವನು ಏನ್ ಮಾಡ್ತಾನೆ? ವಾಕ್ಯವನ್ನು ಹಿಡ್ಕೊಂಡು ಬರ್ತಾನೆ, ಅರ್ಧಬರ್ಧವಾಗಿ ಮಾತನಾಡ್ತಾನೆ. ಅವನು ಅರ್ಧಬರ್ಧ ಮಾತಾಡೋದು, ಫುಲ್ ಮಾತನಾಡೋದಿಲ್ಲ. ಹಲ್ಲೆಲೂಯಾ. ಅರ್ಧಬರ್ಧ ಯಾಕೆ ಮಾತಾಡೋದು ಗೊತ್ತಿಲ್ಲ? ಅವನಿಗೆ ಫುಲ್ ಹೇಳಿದ್ರೆ ಅವನು ಸೋತು ಹೋಗ್ತಾನೆ. ಅದಕ್ಕೆ ಅಲ್ಲಿ ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ಆಗ ಏನಾಯ್ತು? ಆಕಾಶ ತೆರೆಯಿತಂತೆ. ನಂತರ ದೇವರಾತ್ಮನು ಏನ್ ಮಾಡಿದ? ಪಾರಿವಾಳದಾಗಿ ಆತನ ಮೇಲೆ ಬಂದಂತೆ. ನೆಕ್ಸ್ಟ್ 3ನೇದಾಗಿ, ನೀನು ನನಗೆ ಪ್ರಿಯನಾಗಿರುವ ಮಗನು ಎಂಬುದಾಗಿ ಏನಾಯ್ತು? ಆಕಾಶವಾಣಿ ಏನಾಯ್ತು? ಆಕಾಶವಾಣಿ ಮಾತನಾಡಿದಂತೆ. ಅಲ್ಲಿ ನಂತರ ಬೈಬಲ್ ಹೇಳ್ತದೆ, ಪವಿತ್ರಾತ್ಮನು ಯೇಸು ಸ್ವಾಮಿ ಎಲ್ಲಿಗೆ ನಡೆಸಿದ್ರು? ಅಡವಿಗೆ ನಡೆಸಿದರು. ಯಾರು ನಡೆಸಿದ್ರು? ಪವಿತ್ರಾತ್ಮ. ನೋಡಿ, ಯಾವಾಗ ಅವನು ದೀಕ್ಷಾಸ್ಥಾನ ತೆಗೆದುಕೊಂಡ, ಅಲ್ಲಿ ಯಾವಾಗ ಅವನು ದೇವರ ಮಗನಾದ, ಯಾವಾಗ ಅವನ ಮೇಲೆ ಪವಿತ್ರಾತ್ಮನ ಅನಾಯಿಂಟಿಂಗ್ ಬಂತು, ಆಗ ಏನ್ ಮಾಡಿದ್ರು ಗೊತ್ತಿಲ್ಲ? ಸೈತಾನನಿಂದ ಏನ್ ಮಾಡಿದ್ರು? ಅವರು ಟೆಂಪ್ಟ್ ಆಗಲಿಕ್ಕೆ ಶುರು ಮಾಡಿದ್ರು. ಹೌದಾ? ಅರ್ಥ ಆಯ್ತಾ? ಸೈತಾನನಿಂದ ಶೋಧನೆಗೊಳಗಾದ ಅಂತ ಬೈಬಲ್ ಹೇಳ್ತದೆ. ನೋಡಿ, ಯೇಸು ಸ್ವಾಮಿ 30 ವರ್ಷ ಇದ್ದಾರೆ ಅಷ್ಟರ ತನಕ. 30 ವರ್ಷದಲ್ಲಿ ಸೈತಾನ ಬಂದದ್ದು ನೋಡಿದ್ರ? ಸೈತಾನ ಬಂದದ್ದು ಯಾವಾಗ ಗೊತ್ತಿಲ್ಲ? ಅವನು ಹುಟ್ಟುವಾಗ. ಯೇಸು ಸ್ವಾಮಿ ಜನಿಸಿದಾಗ ಸೈತಾನ ಬಂದ. ಯಾಕೆ ಬಂದದ್ದು? ಯೇಸು ಸ್ವಾಮಿ ಹುಟ್ಟುವಾಗ ಹೆರೋದ ಏನ್ ಮಾಡಿದ? ಎಲ್ಲ ಗಂಡು ಮಕ್ಕಳನ್ನು ಏನ್ ಮಾಡಿದ? ಕೊಲ್ಲಿಸ್ಲಿಕ್ಕೆ ಹೋದ. ಯಾಕೆ? ಸೈತಾನನಿಗೆ ಗೊತ್ತಿತ್ತು. ಏನ್ ಮಾಡಿದ್ರೆ ಇವನು ಏನ್ ಮಾಡ್ತಾನೆ ಗೊತ್ತಿಲ್ಲ? ನನ್ನ ತಲೆಯಲ್ಲಿ ಏನ್ ಮಾಡ್ತಾನೆ? ಚುಚ್ಚುತ್ತಾನೆ. ಆದಿಕಾಂಡದಲ್ಲಿ ಉಂಟಲ್ಲ, ಸ್ತ್ರೀಯಲ್ಲಿ ಹುಟ್ಟುವ ಸಂತತಿ ಏನ್ ಮಾಡ್ತದೆ? ಸರ್ಪದ ತಲೆಯನ್ನು ಚುಚ್ಚುತ್ತಾನೆ ಅಂತ. ಹಲ್ಲೆಲೂಯಾ. ಇವನಿಗೆ ಗೊತ್ತಾಯ್ತು, ಇವನು ಬಂದ್ರೆ ಈಗ ಏನ್ ಮಾಡ್ತಾನೆ? ಸರ್ಪದ ನನ್ನ ತಲೆಯನ್ನು ಏನ್ ಮಾಡ್ತಾನೆ? ಚುಚ್ಚುತ್ತಾನೆ ಅಂತೇಳಿ ಹೆರೋದನ ಮೂಲಕ ಎಲ್ಲ ಗಂಡು ಮಕ್ಕಳನ್ನು ಏನ್ ಮಾಡ್ತಾರೆ? ಕೊಲ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಯೇಸು ಸ್ವಾಮಿ ಕೊಲ್ಲಿಕ್ಕೆ ಆಗ್ಲಿಲ್ಲ. ಯೇಸು ಸ್ವಾಮಿ ಕೊಲ್ಲಿಕ್ಕೆ ಆಗ್ಲಿಲ್ಲ.
ಎಷ್ಟು ಹೇಳ್ತೀರಿ ಇವತ್ತು? ನನ್ನನ್ನು ಕೊಲ್ಲಿಕ್ಕೆ ಯಾರಿಂದ ಆಗೋದಿಲ್ಲ ಹೇಳ್ರಿ, ನನ್ನನ್ನು ಕೊಲ್ಲಿಕ್ಕೆ ಯಾರಿಗೆ ಆಗೋದಿಲ್ಲ. ಇವತ್ತು ನಿನ್ನನ್ನು ಸಾಯಿಸಲಿಕ್ಕೆ ಸೈತಾನ ಅನೇಕ ಪ್ರಯತ್ನ ಮಾಡಿರಬಹುದು, ಆದ್ರೆ ಒಂದು ವಿಷಯ ತಿಳಿದುಕೊಂಡು, ನಿನ್ನ ಪ್ರಾಣ ಕ್ರಿಸ್ತನಲ್ಲಿ ಮರೆಯಾಗಿದೆ. ನೀನು ದೇವರ ಮಗನು ಮಗಳು ಆದ್ರಿಂದ ನಾನು ಘೋಷಣೆ ಮಾಡ್ತಿದ್ದೇನೆ, ನಿನ್ನ ಪ್ರಾಣದ ಮೇಲೆ, ನಿನ್ನ ಜೀವಿತದ ಮೇಲೆ ಸೈತಾನನಿಗೆ ಯಾವ ಅಧಿಕಾರ ಇಲ್ಲ. ಅಧಿಕಾರ ದೇವರು ತೆಗೆದುಕೊಂಡಿದ್ದಾನೆ ಹೇಳಿ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಆಗ್ತದೆ ಅಂತ ಹೇಳಿದ್ರೆ, ಅವನ ಜನಿಸಿದಾಗಲೇ ಸೈತಾನ ಕೊಲ್ಲಿಕ್ಕೆ ಹೋದ. ಮತ್ತೆ 30 ವರ್ಷ ತನಕ ಏನಿಲ್ಲ, ಅವನಿಗೆ ಯಾವ ಪ್ರಾಬ್ಲಮ್ ಅವರು ಕೊಡ್ಲಿಲ್ಲ ಅಲ್ಲ. ಹಾಗೆ ವಾಕ್ಯದಲ್ಲಿ ನೋಡಿದ್ರ 30 ವರ್ಷ ತನಕ ಸೈತಾನದ ಮತ್ತೆ ಅಡ್ರೆಸ್ ಇಲ್ಲ. ಇಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಪುನಃ ಬಂದ. ಯಾಕೆಂದ್ರೆ ಯೇಸು ಸ್ವಾಮಿ ಏನಾದ? ದೇವರ ಮಗನಾದ. ಈಗ ಯೇಸು ಸ್ವಾಮಿಯ ಮೇಲೆ ದೇವರ ಅಭಿಷೇಕ ಉಂಟು. ನಾನು ಅದಕ್ಕೆ ಹೇಳುದು, ನೀವು ಬ್ಯಾಪ್ಟಿಸಮ್ ತಗೊಳ್ಳೇಬೇಕು. ಯಾಕೆ ಮೊದಲು ತಗೊಳ್ಬೇಕಂತ ಹೇಳಿದ್ರೆ, ನಿಮ್ಮ ಐಡೆಂಟಿಫೈ ಚೇಂಜ್ ಆಗ್ತದೆ. ಅಲ್ಲಿ ನೀವು ದೇವರ ಮಗನು ಮಗಳಾಗಿದ್ರೆ, ಆಮೇಲೆ ಹಲ್ಲೆಲೂಯಾ, ನೀವು ದೇವರ ಮಗನು ಮಗಳಾದ್ರೆ ನಿಮಗೆ ಅಧಿಕಾರ ಎಲ್ಲಿಂದ ಕೊಡಲ್ಪಡ್ತದೆ? ಪರಲೋಕದಿಂದ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ಭೂಮಿಯ ಅಧಿಕಾರ ಟೆಂಪರರಿ, ಪರಲೋಕದ ಅಧಿಕಾರ ಪರ್ಮನೆಂಟ್ ಆಗಿದೆ. ಇವತ್ತು ಎಷ್ಟು ಜನ ಬೇಕು? ಹಲ್ಲೆಲೂಯಾ. ನನ್ನ ದೇವರು ಪರಲೋಕದಲ್ಲಿ ಆಸೀನನಾದ ದೇವರು ಇವತ್ತು ನಿನಗೆ ನನಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದು ಮಗಳ ಅಧಿಕಾರ. ಹಲ್ಲೆಲೂಯಾ. ಈ ಅಧಿಕಾರ ನನಗೆ ನಿನಗೆ ದೇವರು ಕೊಟ್ಟದನ್ನು ಸೈತಾನ ತಿಳಿದಿದ್ದಾನೆ. ಅದಕ್ಕೆ ಅವನು ವಂಚಿಸಲಿಕ್ಕೆ, ನಿನ್ನನ್ನು ಮೋಸಗೊಳಿಸಲಿಕ್ಕೆ ಅವನು ಬರುವವನಾಗಿದ್ದಾನೆ. ಇವತ್ತು ನಾವು ಒಂದು ತಿಳಿದುಕೊಳ್ಬೇಕು ಪ್ರಿಯರೇ, ಆತನ ಆಲೋಚನೆಯನ್ನು ನಾವು ಬಲ್ಲವರಲ್ಲವಲ್ಲ ಅಂತ ಬೈಬಲ್ ಹೇಳ್ತದೆ. ಇವತ್ತು ನೀವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ನೋಡಿ, ಆ ಸಮಯದಲ್ಲಿ 40 ದಿವಸ ಏನ್ ಮಾಡಿದ? ಯೇಸು ಸ್ವಾಮಿ ಉಪವಾಸ ಮಾಡಿದ, ಫಾಸ್ಟಿಂಗ್ ಪ್ರೇಯರ್ ಮಾಡ್ತಿದ್ದಾನೆ ಯೇಸು ಸ್ವಾಮಿ. ಎಲ್ಲಿ? ಅಡವಿಯಲ್ಲಿ. ಹಲ್ಲೆಲೂಯಾ. 40 ದಿವಸ ತನಕ ಸೈತಾನ ಬರಲಿಲ್ಲ. 40 ದಿವಸ ಅದು ಮುಗಿದ ಮೇಲೆ, ರಾತ್ರಿ ಹಗಲು ಏನ್ ಮಾಡಿದ? ಉಪವಾಸ ಆದ ಮೇಲೆ ಯಾರು ಬಂದ? ಸೈತಾನ ಡೈರೆಕ್ಟ್ ಆಗಿ ಯಾರ ಹತ್ರ ಬರ್ತಾನೆ? ಯೇಸು ಸ್ವಾಮಿ ಹತ್ರ ಬಂದ. ಏನು ಹಾಗೆ ಬರುವಾಗ ಹಾಗೆ ಬಂದನ? ಏನ್ ಹಿಡ್ಕೊಂಡು ಬರ್ತಾನ ಅವನು? ಕಲ್ಲು ಹಿಡ್ಕೊಂಡು ಬರ್ತಾನೆ. ಏನ್ ಹೇಳಿದವ? ನೀನು ದೇವರ ಮಗನಾಗಿ. ಒಂದು ಪಾಯಿಂಟ್ ಅಲ್ಲಿ ಯಾರು? ದೇವರ ಮಗನಾಗಿದ್ದರೆ. ಯಾಕೆ ದೇವರ ಮಗನಾಗಿದ್ದ ಅಂತ ಹೇಳಿದ್ರೆ, ಯೇಸು ಅವನು ಮರಿಬೇಕಲ್ಲ, ದೇವರ ಮಗ ಅಲ್ಲ ಅಂತ ಮರಿಬೇಕಲ್ಲ. ಅದಕ್ಕೋಸ್ಕರ ಏನ್ ಹೇಳುದು? ನೀನು ದೇವರ ಮಗನಾಗಿ. ಇವತ್ತು ಸಹ ನಿಮ್ಮನ್ನು ಕೇಳ್ತಾರೆ, ನೀನು ದೇವರ ಮಗನಾಗಿದ್ರೆ, ಹಾಗೆ ಕೇಳ್ತಾರೆ, ದೇವರ ಮಗನಾಗಿದ್ರೆ ಯೇಸು ಅಂದ್ರೆ ನೀನು ದೇವರ ಮಗನಾಗಿದ್ರೆ ಈ ಕಲ್ಲನ್ನು ಏನ್ ಮಾಡ್ಬೇಕು? ರೊಟ್ಟಿ ಮಾಡಬೇಕು. ಯಾಕಂತ ಹೇಳಿದ್ರೆ, ಇಲ್ಲಿ ಯಾರು ಯೇಸು ಸ್ವಾಮಿ ಹಸಿದದ್ದು ಯಾರಿಗೆ ಗೊತ್ತಾಯ್ತು? ಸೈತಾನನಿಗೆ ಗೊತ್ತಾಯ್ತು. ಅವನು ಪ್ರೈಸ್ ಒಂದು ಟೆಂಪ್ಟೇಷನ್ ಅಂದ್ರೆ ಅವನ ಐಡೆಂಟಿಫೈಯರ್ ಏನ್ ಮಾಡೋದು? ತೆಗೆದು ಹಾಕ್ಲಿಕ್ಕೆ. ನೀವು ಆದಿಕಾಂಡದಲ್ಲಿ ಆದಾಮನು ಏನ್ ಮಾಡಿದ? ಇದೇ ರೀತಿ ವಂಚಿಸಿದ. ಯಾರನ್ನು? ಆದಾಮ ಮತ್ತು ಅವಳನ್ನು ವಂಚಿಸಿದ್ದು ಯಾವುದರ ಮೂಲಕ? ಒಂದು ಹಣ್ಣಿನ ಮೂಲಕ. ಹೌದಾ? ಪ್ರೈಸ್ ಅವರು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಾಗಿದ್ದಾರೆ, ಅವರು ದೇವರೇ ಆಗಿದ್ರು. ಆದ್ರೂ ಸಹ ಸೈತಾನ ಹೇಳ್ತಾ ಇದ್ದಾರೆ, ಈ ಹಣ್ಣನ್ನು ತಿಂದ್ರೆ ನೀನು ದೇವರಾಗಿ ಆಗ್ತಿ ಅಂತ. ಅರ್ಥ ಆಯ್ತಾ? ಅವರು ಆಲ್ರೆಡಿ ದೇವರೇ. ಇವರು ಹೇಳ್ತಾ ಇದ್ದಾರೆ, ನೀನು ಹಣ್ಣನ್ನು ತಿಂದ್ರೆ ದೇವರಾಗಿ ಆಗ್ತೀರಿ ಅಂತ. ಅವ್ರಿಗೆ ಹೇಳ್ಬೋದಿತ್ತಲ್ಲ, ನಾವು ಆಲ್ರೆಡಿ ದೇವರೇ, ನಿನ್ನ ಹಣ್ಣು ಬೇಡ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರು ಹೇಳಿಲ್ಲ. ಹಣ್ಣನ್ನು ತಿಂದ್ರು, ಆ ಗ್ಲೋರಿಯನ್ನು ಕಳೆದುಕೊಂಡ್ರು. ಅದೇ ಟೆಂಪ್ಟೇಷನ್ ಈಗ ಯಾರಿಗೆ ಮಾಡ್ಲಿಕ್ಕೆ ಬಂದದ್ದು? ಯೇಸು ಸ್ವಾಮಿಗೆ ಮಾಡ್ಲಿಕ್ಕೆ ಬಂದದ್ದು. ಅಲ್ಲಿ ಅದೇ ಪಾಯಿಂಟ್ ಯಾವುದು? ನೀನು ದೇವರ ಮಗನಾಗಿದ್ದರೆ, ಹಲ್ಲೆಲೂಯಾ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಂತ ಹೇಳುವಾಗ ಸತ್ಯವೇದ ಹೇಳ್ತಾರೆ, ಯೇಸು ಸ್ವಾಮಿ ಯಾವ್ದ್ರಿಂದ ಉತ್ತರ ಕೊಟ್ಟದ್ದು ಗೊತ್ತಿಲ್ಲ? ಧರ್ಮೋಪದೇಶ ಕಾಂಡ ಪುಸ್ತಕ 8ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಹಲ್ಲೆಲೂಯಾ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ಏನಾಗ್ತಾನೆ? ಬದುಕುತ್ತಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರ ವಾಕ್ಯ ನಮಗೆ ಬಿಡುಗಡೆಯನ್ನು ಕೊಡ್ತದೆ. ದೇವರ ವಾಕ್ಯ ನಮಗೆ ಜಯವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ವಾಕ್ಯ ಗೊತ್ತಿದ್ರೆ ನೀನು ಮೋಸ ಹೋಗುವುದಿಲ್ಲ, ನೀನು ಜಾರಿ ಬೀಳುವುದಿಲ್ಲ, ನೀನು ಸೈತಾನನ ಮೇಲೆ ಜಯವನ್ನು ಕೊಡುವವನಾಗಿದ್ದಿ. ಹಲ್ಲೆಲೂಯಾ. ಇಲ್ಲಿ ಅಷ್ಟಕ್ಕೆ ನಿಲ್ಲಿಲ್ಲ ಅವನು. ಇನ್ನೊಂದ್ಸತಿ ಬರ್ತಾನೆ. ಇನ್ನೊಂದ್ಸತಿ ಬಂದು ದೇವರ ಆಲಯದ ಮೇಲೆ ಹೋಗಿ ಏನ್ ಹೇಳ್ತಾನೆ ಗೊತ್ತಿಲ್ಲ? ನೀನು ಇಲ್ಲಿಂದ ಏನ್ ಮಾಡು? ಕೆಳಗೆ ಧುಮುಕು. ದೇವರ ಮಗನಾಗಿದ್ರೆ ಆಗ ಸತ್ಯ ಮಾತು ಏನು? ದೇವರ ಮಗನಾಗಿದ್ರೆ ಮೇಲಿಂದ ಕೆಳಗೆ ಧುಮುಕು. 91 11ನೇ ವಾಕ್ಯ ಕೋಟ್ ಮಾಡಿ ಇವತ್ತು ವಾಕ್ಯ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಯೇಸು ವಾಕ್ಯದ ಮೂಲಕ ಅವನಿಗೆ ಉತ್ತರ ಕೊಟ್ಟರು. ಇವಾಗ ನನಗೆ ಸಹ ವಾಕ್ಯ ಗೊತ್ತುಂಟು. ಈ ವಾಕ್ಯದಲ್ಲಿ ಹೀಗೆ ಬರೆದಿದೆಯಲ್ಲ, ಹಾಗೆಲ್ಲ ಬರ್ತಿದಲ್ಲ, ಇದರಲ್ಲಿ ಏನಾಗಿದೆ?
ಬರೆದಿದೆಯಲ್ಲ. ಯಾರಂತ ಹೇಳುದು? ಯೇಸು ಸ್ವಾಮಿ ಬರೆದಿದೆಯಲ್ಲ. ಬರೆದದ್ದು ಯಾರು? ಇವನಿಗೆ ಹೇಳ್ತಾ ಇದ್ದಾರೆ. ಇವತ್ತು ನೀವು ಮೋಸ ಹೋಗ್ಬೇಡ್ರಿ, ಅನೇಕರು ನಿಮ್ಮನ್ನು ವಂಚಿಸುತ್ತಿದ್ದಾರೆ, ಅನೇಕರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ನೀವು ಮೋಸಕ್ಕೆ ಒಳಗಾಗದ ಹಾಗೆ ನೀವು ದೇವರ ಆತ್ಮ ಪರವಶರಾಗಿ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡ್ರಿ. ದೇವರ ಆಲೋಚನೆ ಕೊಡುವವನಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ ಬರೆದಿದೆಯಲ್ಲ. ಹಾಗಾದ್ರೆ ಸೈತಾನನಿಗೆ ವಾಕ್ಯ ಗೊತ್ತುಂಟು. ಹಲ್ಲೆಲೂಯಾ. ನೋಡಿ ಅಲ್ಲಿ ಸಹ ಬೈಬಲ್ ಹೇಳ್ತದೆ, ನೋಡಿ ಅಲ್ಲಿ ವಾಕ್ಯ ನೀವು ಗಮನಿಸೋದಾದ್ರೆ, ನಿನ್ನ ಕಾಲು ಕಲ್ಲಿಗೆ ತಗಲಿತೆ, ನಿನ್ನ ಕಾಲು ಕಲ್ಲಿಗೆ ತಗಲಿತೆ ಅಂತ ಬೈಬಲ್ ಹೇಳ್ತದೆ. ಹಾಗಾದ್ರೆ ಸೈತಾನನಿಗೆ ಯೇಸು ಸ್ವಾಮಿ ಯಾವುದರ ಮೇಲೆ ದೃಷ್ಟಿ ಬಿದ್ದಿದೆ? ಯಾವುದರ ಮೇಲೆ ದೃಷ್ಟಿ ಬಿದ್ದಿದೆ? ಕಾಲಿನ ಮೇಲೆ ದೃಷ್ಟಿ ಬಂದಿದೆ. ಯಾರ ಕಾಲಿನ ಮೇಲೆ ದೃಷ್ಟಿ ಬಿದ್ದಿದೆ? ಯಾರಿಗೆ? ಸೈತಾನನಿಗೆ ಯೇಸು ಸ್ವಾಮಿಯ ಕಾಲಿನ ಮೇಲೆ ದೃಷ್ಟಿ ಬಿದ್ದಿದೆ. ಅರ್ಥ ಆಗ್ತದ? ಬೇರೆ ಯಾವುದರ ಮೇಲೆ ದೃಷ್ಟಿ ಬೀಳಿಲ್ಲ ಅವನಿಗೆ. ಅವನ ಕಾಲುಗಳನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ಇವತ್ತು ಸೈತಾನ ನಿಮ್ಮ ಕಾಲುಗಳನ್ನು ಟಾರ್ಗೆಟ್ ಮಾಡ್ತಾನ, ಹೆದರಬೇಡಿ. ಅದೇ ಕಾಲಿನಿಂದ ಅವನ ತಲೆಯನ್ನು ಚಚ್ಚುವಂತ ಅಭಿಷೇಕ ದೇವರು ನಿಮ್ಮಲ್ಲಿಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಕಾಲಿಗೆ ಅವನು ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಹೇಳ್ತೀರಿ? ನಿಮ್ಮ ಕಾಲು ನೋವು ಇರುವುದಾದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ಇವತ್ತು ಆ ಕಾಲು ನೋವಿನಿಂದ ಜಯವನ್ನು ಸಾಧಿಸಿ ಅವನ ತಲೆಯನ್ನು ಚಚ್ಚುವ ಅಭಿಷೇಕ ನಿಮ್ಮಲ್ಲಿ ದೇವರಿಟ್ಟಿದ್ದಾನೆ. ನಂಬಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವನಿಗೆ ಬೇರೆ ಟಾರ್ಗೆಟ್ ಇಲ್ಲ. ಅವನ ಟಾರ್ಗೆಟ್ ಯಾವುದು ಗೊತ್ತಾ? ನಿಮ್ಮ ಕಾಲು. ಯಾಕೆ ಕಾಲು ಏಕೆ ಹೇಳಿದ್ರು ಗೊತ್ತಿಲ್ಲ? ನಿನ್ನ ಕಾಲು ತಗಲದಂತೆ ಯಾಕೆ ಹೇಳಿದ್ರು ಗೊತ್ತಿಲ್ಲ? ಇವನು ನೋಡಿ ವಾಕ್ಯ ತೆಗೆದು 91ನೇ ಕೇಳ್ತಾನೆ, 11ನೇ ವಾಕ್ಯ. ಪುನಃ ಓದಿ. ಪ್ರೈಸ್ ದಿ ಲಾರ್ಡ್. 91ನೇ ಕೇಳ್ತಾನೆ, 11ನೇ ವಾಕ್ಯ. ಅಲ್ಲಿ ಬೈಬಲ್ ಹೇಳ್ತದೆ, ಏನ್ ಮಾಡ್ತಾರೆ? ನಿನ್ನ ಕೈಯಲ್ಲಿ ಅವರು ಎತ್ತಿಕೊಳ್ಳುವರು. ಬರೆದ ನಂತರ ನೆಕ್ಸ್ಟ್ ವಾಕ್ಯ ಅವನಿಗೆ ಹೇಳಿಲ್ಲ. ನೆಕ್ಸ್ಟ್ ವಾಕ್ಯ ಯೇಸು ಸ್ವಾಮಿಗೆ ಗೊತ್ತಿತ್ತು. ಅರ್ಥ ಆಯ್ತಾ? ಅಲ್ಲಿ ಅದರ ನಂತರ ವಾಕ್ಯ ಯಾರಿಗೆ ಗೊತ್ತಿತ್ತು? ಯೇಸು ಸ್ವಾಮಿಗೆ ಗೊತ್ತಿತ್ತು. ಇವತ್ತು ನಿಮಗೆ ಅರ್ಧ ವಾಕ್ಯ ಗೊತ್ತಾದ್ರೆ ನೀವು ಸೋಲ್ತೀರಿ. ನೆಕ್ಸ್ಟ್ ವಾಕ್ಯ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ವಾಕ್ಯ ಏನು ಹೇಳ್ತದೆ? ಓದಿ ನೋಡಿ. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಗಡ್ಡ ಸರ್ಪವನ್ನು ತುಳಿದು ಬಿಡುವಿ. ಪ್ರೈಸ್ ದಿ ಲಾರ್ಡ್. ಸೈತಾನನಿಗೆ ಗೊತ್ತಾಯ್ತು, ನನ್ನ ಕತೆ ಮುಗಿಸ್ತಾನೆ ಇವನು. ಹಲ್ಲೆಲೂಯಾ. ನನ್ನ ಜೀವಿತವನ್ನು ಏನ್ ಮಾಡ್ತಾನೆ? ಅವನು ಇಲ್ಲದ ಹಾಗೆ ಮಾಡ್ತಾನೆ ಎಂಬುದಾಗಿ ತಿಳಿದು ಅವನು ಅಷ್ಟಕ್ಕೆ ನಿಲ್ಲಿಸಿದ. ಆದ್ರೆ ಯೇಸು ಸ್ವಾಮಿಗೆ ಮುಂದಿನ ವಾಕ್ಯ ಗೊತ್ತಾಯಿತು. ಹಲ್ಲೆಲೂಯಾ. ನಿನಗೆ ಮುಂದಿನ ಭವಿಷ್ಯ ಗೊತ್ತಿರಬೇಕು. ನಿನ್ನ ನಾಳೆ ಎಂತಾಗ್ತದೆ ಅಂತ ನಿನಗೆ ಗೊತ್ತಿರಬೇಕು. ಸೈತಾನ ಯಾವಾಗಲೂ ಸಹ ನಿನ್ನ ಕಿವಿಯಲ್ಲಿ ಮಾತನಾಡುತ್ತಿರುವಾಗ ಹೇಳ್ಬೇಕು, ಇದು ನಡೆಯುವುದಿಲ್ಲ. ನನ್ನ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ, ಸರ್ಪಗಳ ಮೇಲೂ ನಾನು ನಡೆಯುವ ಅಭಿಷೇಕ ದೇವರು ಇಟ್ಟಿದ್ದಾನೆ. ಎಷ್ಟೇ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ಎಂತದೇ ಶೋಧನೆ ಬಂದರೂ ಸಹ ಆ ಶೋಧನೆಯಿಂದ ಇವತ್ತು ಜಯಿಸುವ ಅಭಿಷೇಕ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ದೊಡ್ಡವನವನು. ಹೌದಲ್ಲ? ಎಷ್ಟೆಲ್ಲ ಹೇಳ್ತೀನಿ, ನನ್ನ ದೇವರು ದೊಡ್ಡವನು ಹೇಳಿ. ನನ್ನ ದೇವರು ದೊಡ್ಡವನು. ಹಲ್ಲೆಲೂಯಾ. ನೋಡಿ, ಅವನು ಅರ್ಧ ಗೊತ್ತಾಗುವ ಹಾಗೆ ಅವನು ಮಾಡ್ತಾ ಇದ್ದಾನೆ. ಅರ್ಥ ಆಗ್ತದೆ? ಪ್ರೈಸ್ ದಿ ಲಾರ್ಡ್. ಅವನು ನಮ್ಮನ್ನು ಮರೆಯುವ ಹಾಗೆ ಮಾಡ್ತಾನೆ, ನಮಗೆ ಗೊತ್ತಿಲ್ಲದ ಹಾಗೆ ಮಾಡ್ತಾನೆ. ಎಷ್ಟೆಲ್ಲ ಹೇಳ್ತೀನಿ, ನನ್ನ ಭವಿಷ್ಯ ದೇವರು ಬರ್ತಿದ್ದಾರೆ. ಎಷ್ಟೆಲ್ಲ ಜೀವಿತದಲ್ಲಿ ಬರ್ದಾಗೆ ಆಗಿದೆ, ಬರ್ದಾಗಿದ. ಪ್ರೈಸ್ ದಿ ಲಾರ್ಡ್. 29:11 ಏನೇ ಹೇಳ್ತದೆ? ನಾನು ನಿಮ್ಮ ಬಗ್ಗೆ ಮಾಡಿದ ಆಲೋಚನೆ ನಾನೇ ಬಲ್ಲೆನು. ಅದು ಐತದ ಆಲೋಚನೆ ಅಲ್ಲ. ಏನಾಗಿದೆ? ಎಷ್ಟೆಲ್ಲ ಐತೆ? ನನ್ನ ಜೀವಿತದಲ್ಲಿ ಇತದ ಆಲೋಚನೆ ದೇವರು ಮಾಡಿದ್ದಾರೆ. ಸೈತಾನ ಮಾಡ್ಬೇಕಾ? ಯಾರು ಮಾಡಿದ್ದಾರೆ? ದೇವರು ಮಾಡಿದ್ದಾರೆ. ದೇವರು ಮಾಡಿದ್ದಾರೆ ನಿಮ್ಮ ಬಗ್ಗೆ ಆಲೋಚನೆ. ದೇವರ ಆಲೋಚನೆ ಒಳ್ಳೆಯ ಆಲೋಚನೆ. ಹಲ್ಲೆಲೂಯಾ. ಇಲ್ಲಿ ಸೈತಾನನಿಗೆ ಯಾರ ಬಗ್ಗೆ ಆಲೋಚನೆ? ಯೇಸುವಿನ ಬಗ್ಗೆ ಆಲೋಚನೆ. ಯಾಕೆ ಒಂದು ಆಲೋಚನೆ ಬಂದದ್ದು? ಇವನನ್ನು ಬಿಡುವುದಿಲ್ಲ. ಇವನ ತನ್ನ ತಲೆಯಲ್ಲಿ ಏನ್ ಮಾಡ್ತಾನೆ? ಜಜ್ಜುತ್ತೀರಿ. ಆಮೇಲೆ ಅಲ್ಲಿ ಎಷ್ಟು ಜನ ಕಾಲು ಅಂದ್ರೆ ದೇವರಿಗೆ ಇವತ್ತು ಸ್ತೋತ್ರ ಇದ್ರಿ. ನೀವು ಜಜ್ಜಲಿಕ್ಕೆ ಹೋಗ್ತಾ ಇದ್ರಿ, ನೀವು ಜಜ್ಜಲಿಕ್ಕೆ ಹೋಗ್ತಾ ಇದ್ರಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಶೋಧನೆ ಬಂದದ್ದು, ಅದಕ್ಕೆ ಟೆನ್ಷನ್ ಬಂದದ್ದು. ಇವತ್ತು ನೀನು ನಂಬಿಕೆಯಿಂದ ನಿನ್ನ ಆರೋಗ್ಯವನ್ನು ಇವತ್ತು ಸ್ವಾಧೀನ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ. ಅಲ್ಲಿ ನೋಡಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಹಲ್ಲೆಲೂಯಾ, ಯೇಸು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ದೂತರು ಏನ್ ಮಾಡ್ತಾರೆ? ಎತ್ತುಕೊಳ್ತಾರೆ ಅಂತ ಹೇಳುವಾಗ ಯೇಸು ಏನು ಆನ್ಸರ್ ಕೊಟ್ಟದ್ದು ಗೊತ್ತಿಲ್ಲ? ನೆಕ್ಸ್ಟ್, ನಿನ್ನ ದೇವರಾಗಿರುವ. ಏನು? ನಿನ್ನ ದೇವರಾಗಿರುವ. ಹಲ್ಲೆಲೂಯಾ. ನನಗೆ ಅದು ಬಹಳ ಖುಷಿ ಆದ. ನಿನ್ನ ದೇವರ ಬಗ್ಗೆ
ಸೈತಾನ ಏನ್ ಹೇಳ್ತಾನೆ? ಕಾಲಿನ ಬಗ್ಗೆ ಮಾತನಾಡ್ತಿದ್ದಾನೆ. ಯೇಸು ಸ್ವಾಮಿ ಕಾಲಿನ ಬಗ್ಗೆ ಮಾತನಾಡ, ನೀನು ಜಂಬಾಲು ನಿನ್ನ ಹಿಡಿತಾರ ಅಂತ ಹೇಳುವಾಗ ಈ ಯೇಸು ಸ್ವಾಮಿ ಎಲ್ಲಿ ನೋಡಿದ್ರು? ದೇವರನ್ನು, ಪರಲೋಕದ ದೇವರನ್ನು ನೋಡ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ದೇವರನ್ನು ನೋಡ್ತೇವೆ ಹೇಳ್ರಿ? ನನ್ನ ದೇವರಿಂದ ಆಗದ ಕಾರ್ಯ ಯಾವುದಿಲ್ಲ ಹೇಳ್ರಿ? ನನ್ನ ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದೇ ಇಲ್ಲ. ನನ್ನ ದೇವರು ಸರ್ವೋತ್ತಮನಾಗಿದ್ದಾರೆ. ನನ್ನ ದೇವರು ಸರ್ವ ಕಾರ್ಯವನ್ನು ಮಾಡುವ ದೇವರಾಗಿದ್ದಾರೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ಏನು ನಡೆಯುವುದಿಲ್ಲ ಅಂತ ಹೇಳಿದ ವ್ಯಕ್ತಿಗಳ ಮಧ್ಯೆ ಇನ್ನು ಮುಂದೆ ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ದೇವರು ಮಾಡುತ್ತಾರೆ. ಅವರು ಮಾಡುತ್ತಾರೆ. ಇವತ್ತು ಅವರು ವಂಚಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕೃಷ್ಣನಂತೀರಿ ವಂಚಿಸ್ತಾನೆ ಇಲ್ಲ. ಇಲ್ಲಿ ಯಾರ ಬಗ್ಗೆ ಭಯ ಇತ್ತು ಅವನಿಗೆ? ಯೇಸು ಸ್ವಾಮಿ ಬಗ್ಗೆ ಭಯ ಇತ್ತು. ನಿಜವಾಗಿ ನೋಡಿದರೆ ಸೈತಾನನಿಗೆ ಯಾರ ಬಗ್ಗೆ ಭಯ? ನಿಮ್ಮ ಬಗ್ಗೆ ಭಯ. ಯಾರ ಬಗ್ಗೆ? ನಿಮ್ಮ ಬಗ್ಗೆ ಭಯ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನೀವು ಸಹ ಅವನನ್ನು ಏನ್ ಮಾಡ್ತೀರಿ? ಹೌದಾ? ಇಲ್ಲಿ ನೋಡಿ, ನನ್ನ ಕಾಲ ವಿಷಯ ಇದೆ. ಯಾಕೆ ಕಾಲ ವಿಷಯ ಅಂತ ಹೇಳಿದ್ರೆ 110 ಕೀರ್ತನೆ 1ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ನೋಡಿ, ಪ್ರವಾದನ ರೂಪವಾಗಿ ಯೇಸು ಸ್ವಾಮಿಯ ಬಗ್ಗೆ ಅಲ್ಲಿ ಮಾತನಾಡಲ್ಪಟ್ಟಿದೆ. 110ನೇ ಕೀರ್ತನೆ 1ನೇ ವಾಕ್ಯ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ಎಲ್ಲಿಗೆ ನಿನಗೆ ನಿನ್ನ ಕಾಲ ಕೆಳಗೆ ಹಾಕುವ ತನಕ. ಹಾಗಾದ್ರೆ ಯಾರನ್ನ ಕಾಲ ಕೆಳಗೆ ಹಾಕ್ತಾರೆ? ಸೈತಾನನ ಕಾಲ ಕೆಳಗೆ ಹಾಕ್ತಾರೆ ಅಂತ ಪ್ರವಾದನೆಯಲ್ಲಿ ಮಾತಾಗಿದೆ. ಲೂಕ 10:19 ಏನ್ ಹೇಳ್ತದೆ? ಲೂಕ 10:19 ಏನ್ ಹೇಳ್ತದೆ? ನೋಡಿರಿ, ಹೌದಾ? ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಲಿಕ್ಕೆ ನಾನು ನಿಮಗೆ ಏನ್ ಮಾಡಿದ್ದೇನೆ? ಅಧಿಕಾರ ಕೊಟ್ಟಿದ್ದೇನೆ. ಅವು ನಿಮಗೆ ಯಾವ ಕೇಡು? ಗಟ್ಟಿಯಾಗಿ, ಅವು ನಿಮಗೆ ಕೇಡು. ಹಾಗಾದ್ರೆ ಸೈತಾನ ಯಾವ ಕೇಡು ನಮಗೆ ಮಾಡಲಿಕ್ಕೆ? ಎಷ್ಟು ಹೇಳ್ತೀರಿ? ಕೇಳು ಮಾಡಲಿಕ್ಕೆ ಆಗುದೇ ಇಲ್ಲ. ಸೈತಾನನಿಗೆ ಎದುರುದ ಯಾರು? ಸೈತಾನಿಗೆ ಎದುರುಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೈತಾನನಿಗಿಂತ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಸೈತಾನನಿಗಿಂತ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸೈತಾನನ ಬಲವನ್ನು ದೇವರು ಮುರಿದಿದ್ದಾನೆ, ತನ್ನ ಕಾಲ ಕೆಳಗಾಗಿ ತುಳಿಸಿದ್ದಾನೆ. ದೇವರ ವಾಕ್ಯ ಇರ್ತದೆ, ಶಾಂತಿದಾಯಕನಾದ ದೇವರು ತಾನೇ ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ಏನ್ ಮಾಡ್ತಾನೆ? ತುಳಿಸಿ ಬಿಡ್ತಾನಂತೆ. ನಾನು ತುಳಿಲಿಕ್ಕೆ ಹೋಗ್ತೇನೆ ಹೇಳ್ರಿ, ತುಳಿಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ನಿಮ್ಮ ಕಾಲುಗಳನ್ನು ಅವರು ಟಾರ್ಗೆಟ್ ಮಾಡಿದ್ರೆ ಇನ್ನು ಮುಂದೆ ನೀವು ಅದೇ ಕಾಲಿನಿಂದ ಅವರನ್ನು ಏನು ಮಾಡ್ತೀರಿ? ಚಚ್ಚಲಿಕ್ಕೆ ಹೋಗ್ತಾ ಇದ್ರಿ. ಯಾಕಂದ್ರೆ ದೇವರು ನಿಮಗೊಂದು ಜಯವನ್ನು ಕೊಡ್ತಾ ಇದ್ದಾನೆ. ಜಯವನ್ನು ಕೊಡ್ತಾ ಇದ್ದಾನೆ ಹೇಳ್ರಿ, ಜಯವನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮೊದಲು ಯಾಕೆ ಹೋದದ್ದು ಗೊತ್ತುಂಟ? ಯಾಕೆ ಶೋಧನೆಗೆ ಹೋದದ್ದು ಗೊತ್ತುಂಟ? ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ. ಅಲ್ಲಿ ನೀನು ಯಾವುದಾದ್ರೂ ಇವತ್ತು ಶೋಧನೆಯಲ್ಲಿ ಹೋಗ್ತಾ ಇದೆಯಾ? ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಅಲ್ಲಿ ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯ ಓದ್ರಿ. ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತರಾಗುವಂತೆ ಆತನೇ ಶೋಧಿಸಲ್ಪಟ್ಟವನಂತೆ. ಹಾಗಾದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ. ಇವತ್ತು ನೀವು ಎಲ್ಲಿಯಾದ್ರೂ ಟ್ರಾಪ್ ಆಗಿದ್ದರೆ ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಮಾಡ್ತೇನೆ. ಯೇಸು ಸ್ವಾಮಿ ಇವತ್ತು ಸಹಾಯಕ್ಕಾಗಿ ನಿಮಗೆ ನಿಂತಿದ್ದಾರೆ. ಅಲ್ಲಿ ಸಹಾಯಕ್ಕೋಸ್ಕರ ನಿಂತಿದ್ದಾರೆ. ಅಲ್ಲಿ ಇವತ್ತು ನೋಡಿ, ನಾವು ಕೆಲವು ಸಲ ಭಯ ಪಡ್ತೇವೆ. ನೀವು ಭಯ ಪಡುವ ಅಗತ್ಯ ಇಲ್ಲ. ನನಗೆ ನಿಮ್ಮನ್ನು ಕಂಡು ಯಾರಿಗೆ ಭಯ? ಸೈತಾನನಿಗೆ ಭಯ. ನೀನು ಸ್ಟ್ರಾಂಗ್ ಆಗಿದೆ, ನಿನ್ನ ದೇವರು ನಿನ್ನಲ್ಲಿ ದೊಡ್ಡ ಅಭಿಷೇಕ ಕಟ್ಟಿದ್ದಾನೆ. ಸೈತಾನನೇ ನನ್ನ ಮುಂದೆ ಬಾ, ನಿನ್ನನ್ನು ನಾನು ನನ್ನ ಕಾಲ ಕೆಳಗೆ ಹಾಕಿ ದೇವರು ತೋರಿಸುತ್ತಿದ್ದಾನೆ. ನೀನು ಹೇಳಿದಾಗಲೇ ನಿನಗೆ ಜಯ ದೇವರು ಕೊಡ್ತಾನೆ. ಎಷ್ಟು ನಂಬ್ತೀರಿ? ಇದು ನಿಜವಾಗಿ ನಡೆದ ಘಟನೆ ಆಗಿರ್ತದೆ. ನಾನು ಹೇಳ್ತೀನಿ, ಇವತ್ತು ನಾವು ಸೈತಾನನ ಪ್ಲಾನ್ ಅನ್ನು ಇವತ್ತು ತಿಳಿದುಕೊಳ್ಬೇಕು. ಸೈತಾನ ಸೋತ ಶತ್ರು ಎಂಬುದಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತೇನೆ, ನಿನ್ನನ್ನು ಕಾಡಿದ ರೋಗ ಇವತ್ತು ಬಿಟ್ಟು ಹೋಗ್ತಾ ಇದೆ. ಅಲ್ಲೆಲ್ಲೂ ಪ್ರೈಸ್ ದಿ ಲಾರ್ಡ್. ಸೈತಾನ ಯಾವಾಗ ಸಹ ಮನಸ್ಸಿಗೆ ತರುವುದು ಸಂಶಯ. ಏನು? ಮನಸ್ಸಿಗೆ ಸಂಶಯ. ನನ್ನ ಮನಸ್ಸು ಇವತ್ತು ಕ್ರಿಸ್ತನ ವಾಕ್ಯದಲ್ಲಿ ನಾನು ನೆಲೆಗೊಳಿಸಲಿಕ್ಕೆ ಹೋಗ್ತಾ ಇದ್ದೇನೆ. ನಿನ್ನ ಮೂಲಕ ದೇವರಿಗೆ ದೊಡ್ಡ ಕಾರ್ಯ ಮಾಡಬೇಕು ಹೇಳ್ರಿ, ದೊಡ್ಡ ಕಾರ್ಯ ಮಾಡಬೇಕು ಹೇಳ್ರಿ. ಯೇಸು ಸ್ವಾಮಿ ಮೂಲಕ ದೊಡ್ಡ ಕಾರ್ಯ ನಡಿಬೇಕಾಗಿದೆ. ಅದಕ್ಕೆ ಇವತ್ತು ಸೈತಾನ ಬಂದದ್ದು. ಅರ್ಥ ಆಯ್ತಾ? ಸೈತಾನ ಬಂದು ಹೇಳ್ತಾ ಇದ್ದ,
ಇದ್ದಾನೆ ಅಂತ ಹೇಳಿದ್ರೆ, ನೀನು ಅಲ್ಲಿಂದ ಧುಮುಕಿದ್ರೆ ನಿನ್ನ ದೂತರು ಹಿಡಿತಾರೆ ಅಂತ ಹೇಳುವಾಗ ಯೇಸು ಸ್ವಾಮಿ ಆನ್ಸರ್ ಏನು ಗೊತ್ತಿಲ್ಲ, ನಿನ್ನ ದೇವರಾಗಿರುವ ಹೇಳಿ, ನಿನ್ನ ದೇವರಾಗಿರುವ. ಹಾಗಾದ್ರೆ ಯಾರು ನೋಡ್ತಿದ್ದಾರೆ ಸ್ವಾಮಿ? ದೇವರು ನೋಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಎಂತದೇ ಪ್ರಾಬ್ಲಮ್ ಅಂದ್ರು ನೀವು ಯಾರು ನೋಡ್ಬೇಕು? ದೇವರನ್ನು ನೋಡಬೇಕು. ದೇವರಿಂದ ನನಗೆ ಉತ್ತರ ಬರ್ತದೆ, ಹೇಳ್ರಿ, ದೇವರಿಂದ ನನಗೆ ಪರಿಹಾರ ಬರ್ತದೆ, ದೇವರಿಂದ ನನಗೆ ಅದ್ಭುತ ನಡೆಯುತ್ತದೆ. ಹಲ್ಲೆಲೂಯಾ. ದೇವರಿಂದಲೇ ನಿಮಗೆ ಅದ್ಭುತ. ಅಲ್ಲಿ ನೇರವಾಗಿ ಹೇಳಿದೆ ಇರುವುದರಲ್ಲಿ ಸ್ವಾಮಿ, ಅದು ಸಹ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲೇ ದೇವರು ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, 3 ಆನ್ಸರ್ಸ್ ದೇವರು ಕೊಟ್ಟದ್ದು ಯಾವುದರಲ್ಲಿ? ಧರ್ಮೋಪದೇಶ ಪುಸ್ತಕದಲ್ಲಿ. ನೀವು 6ನೇ ಅಧ್ಯಾಯಕ್ಕೆ ಹೋಗುದಾದ್ರೆ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅದನ್ನು. ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 16ನೇ ವಾಕ್ಯ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಬರೆದಿದೆ ಎಂಬುದಾಗಿ. ಹಲ್ಲೆಲೂಯಾ. ಇವರು ಯಾವಾಗ ಮೊದಲು ಪರೀಕ್ಷೆ ಮಾಡಿದ್ರು ಗೊತ್ತುಂಟ? ನಾವು ನೋಡ್ತೇವೆ, ಎಲ್ಲಿಂದ? ಐಗುಪ್ತದಿಂದ ಕಾನಾನ್ ದೇಶಕ್ಕೆ ದೇವರು ವಾಗ್ದಾನ ಮಾಡಿ ಕರ್ಕೊಂಡು ಬಂದ. ಕಾನಾನ್ ದೇಶ ನಿಮಗೆ ಕೊಡ್ತೇನೆ, ಹಾಲು ಜೇನು ಹರಿಯುವ ದೇಶ ಕೊಡ್ತೇನೆ ಅಂತ ಹೇಳುವಾಗ ಇವರು ಎಷ್ಟು ವರ್ಷ ನಡೆದ್ರು? 40 ವರ್ಷ. ಇದು ಸಹ 40 ವರ್ಷ. 40 ವರ್ಷ ಅವರು ಅಡವಿಯಲ್ಲಿ ಬರುವಾಗ ಅವರಿಗೆ ನೀರು ಸಿಗ್ಲಿಲ್ಲ. ನೀರು ಸಿಗ್ಲಿರುವಾಗ ಎಲ್ಲ ಹೇಳಿದ್ರು, ನಾವು ಸಾಯ್ತವಲ್ಲ ಎಂಬುದಾಗಿ ಹೇಳಿ ಆ ಮೆರಿಬಾ ಪ್ರವಾಹದ ಹತ್ರ ಬರುವಾಗ ಅವರು ಯೇಸು ದೇವರನ್ನು ಪರೀಕ್ಷೆ ಮಾಡಿದ್ರು. ಅಲ್ಲೆಲ್ಲೋ ಪರೀಕ್ಷೆ ಮಾಡಿದ್ರು, ನಾವು ಸಾಯ್ಬೇಕಲ್ಲ, ನಮಗೆ ನೀರಿಲ್ಲವಲ್ಲ ಅಲ್ಲ. ವಿಮೋಚನ ಕಾಂಡ ಪುಸ್ತಕ 30ನೇ ಅಧ್ಯಾಯ 2ನೇ ವಾಕ್ಯದಿಂದ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಗ ದೇವರು ಮೋಶೆಗೆ ಹೇಳ್ತಾನೆ, ನಿನ್ನ ಕೈಯಲ್ಲಿರುವುದೇನು ಕೋಲು, ಅದರಲ್ಲಿ ಬಂಡೆಗೆ ಬಡಿ, ಆಗ ನೀರು ಬರ್ತದೆ ಎಂಬುದಾಗಿ ಹೇಳಿದ ನಂತರ ಅಲ್ಲಿ ಆ ಸ್ಥಳಕ್ಕೆ ಏನು ಹೆಸರು ಬಂತು? ಮೆರಿಬಾ ಎಂಬುದಾಗಿ ಬಂತು. ಅಂದ್ರೆ ಅವರು ಪರೀಕ್ಷೆ ಮಾಡಿದ್ರು. ಇಲ್ಲಿ ಯೇಸು ಸ್ವಾಮಿ ಸೈತಾನನಿಗೆ ಹೇಳ್ತಾ ಇದ್ದಾನೆ, ಅಲ್ಲಿ ಪರೀಕ್ಷೆ ಮಾಡುವಾಗ ಅವರು ಸೋತು ಹೋದ್ರು. ಇಲ್ಲಿ ಯೇಸು ಸೋಲಿಲ್ಲ. ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ನಿನ್ನ ದೇವರಾಗಿರುವ ಕರ್ತನನ್ನು ಮಾಡಿ ಪರೀಕ್ಷೆ ಮಾಡಬಾರದು. ಎಲ್ಲ ಅದಕ್ಕೆ ಕಾರಣ ಯಾರುವುದಿಲ್ಲ, ಸೈತಾನ. ನೀವು ನೋಡಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ ಓದಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಯಾವುದಕ್ಕೆ ಸಂಬಂಧಪಟ್ಟವನಲ್ಲ? ಹೇಳ್ರಿ, ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ದೇವರಿಗೆ ಮತ್ತು ಕೆಟ್ಟದಕ್ಕೆ ಸಂಬಂಧವಿಲ್ಲ. ಕೆಟ್ಟದಕ್ಕೆ ಸಂಬಂಧ ಇರುವುದು ಯಾರಿಗೆ? ಸೈತಾನನಿಗೆ. ಇನ್ನು ಕೆಟ್ಟದ್ದು ಮಾಡುವುದಿಲ್ಲ ಆಯ್ತಾ ನಿಮ್ಮ ಜೀವನದಲ್ಲಿ? ಇವತ್ತು ನೀವು ಜಯಿಸ್ಲಿಕ್ಕೆ ಹೋಗ್ತಾ ಇದ್ದೀರ, ಇವತ್ತು ಅವನ ಮೇಲೆ ನೀವು ರೂಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ದೇವರು ಕೆಟ್ಟದಕ್ಕೆ ಕಾರಣ ಅಲ್ಲ. ಕೆಟ್ಟದ್ದು ಮಾಡಿದ್ಯಾರು? ಸೈತಾನ. ಯೇಸು ಸ್ವಾಮಿಗೆ ನೀವು ಕೆಟ್ಟದ್ದು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷೆ ಮಾಡಬಾರದು. ಕೊನೆಯದಾಗಿ ಇನ್ನೊಂದು ಟೆಂಪ್ಟೇಷನ್ಗೆ ಅಲ್ಲಿ ಬರ್ತಾ ಇದ್ದಾನೆ. ಏನು ಟೆಂಪ್ಟೇಷನ್ ನೋಡಿ, ಲಾಸ್ಟ್ ನಿಲ್ಲಿಸ್ತೇನೆ ನಾನು. ಏನಂತ ಹೇಳಿ ಅಲ್ಲಿ ಬೈಬಲ್ ಹೇಳ್ತದೆ, ಏನಂತ ಹೇಳಿದ್ರೆ 8ನೇ ವಾಕ್ಯದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂತ ಹೇಳಿದ್ದಾರೆ. ನೋಡಿ, ಅಲ್ಲಿ ಸೈತಾನ ಯಾರಿಗೆ ತೋರಿಸಿದ ಆಸೆ? ಯಾರಿಗೆ ಆಸೆ ತೋರಿಸಿತು? ನಿಮಗೆ ಸಹ ಆಸೆ ತೋರಿಸಲಿಕ್ಕೆ ಬರ್ತಾನೆ, ತುಂಬಾ ಆಸೆ ತೋರಿಸಲಿಕ್ಕೆ ಬರ್ತಾನೆ. ಸಂಡೇ ರಜೆ ಮಾಡಿದ್ರೆ ಡಬಲ್ ಸ್ಯಾಲರಿ ಸಿಗ್ತದೆ. ಯಾವುದಕ್ಕೆ ಹೋಗ್ತೀವಿ? ಉದ್ದೇಶ. ಹೌದಾ? ಸಂಡೇ ಕೆಲಸ ಕೊಡುದು ಎಲ್ಲ ಸಹ. ಸಂಡೇ ಏನು ಮಾಡುದು? ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಸಂಡೇ. ಇವತ್ತು ಆ ಸಂಡೆಯನ್ನು ನೀವು ದೇವರಿಗೆ ಬೇರ್ಪಡಿಸಿರಿ. ದೇವರು ಇಷ್ಟಪಡ್ತಾ ಇದ್ದಾನೆ. ಅಲ್ಲಿ ನಾನು ಹೇಳ್ತೇನೆ, ನೀನು ಏನು ಬೇರ್ಪಡಿಸಿದೆಯಲ್ಲ ಅದಕ್ಕೆ ಬೇಕಾದದ್ದು ಉಳಿದ 6 ದಿವಸದಲ್ಲಿ ದೇವರು ಕೊಟ್ಟಿಗೆ ಶಕ್ತನಾಗಿದ್ದಾನೆ. ನಾನಿದ್ದು 1 ದಿವಸ ದೇವರಿಗೆ ಮೀಸಲಾಗಿರು. ನೀನು ವಾಕ್ಯ ಕೇಳ್ತಾ ಇರು, ದೇವರು ದೊಡ್ಡ ಜಯ ವಾರದಲ್ಲಿ ಇಡೀ ಕೊಡ್ತಾನೆ. ನೀನು ಸೋಲುವುದೇ ಇಲ್ಲ. ಅಲ್ಲಿ ನೀನು ಸೋಲುವುದೇ ಇಲ್ಲ. ಇಲ್ಲಿ ಯೇಸು ಸ್ವಾಮಿಗೆ ಯಾರು ಹೇಳ್ತಾರೆ ಆಸೆ ಹುಟ್ಟಿಸುದು? ಸೈತಾನ ಆಸೆ ಹುಟ್ಟಿದ್ದಾರೆ. ಏನ್ ಗೊತ್ತಿಲ್ಲ, ಈ ಲೋಕದ ಎಲ್ಲ ವೈಭವ ನಿನಗೆ ನಾನು ಕೊಡ್ತೇನೆ. ಹಾಗಾದ್ರೆ ಯಾರ ಹತ್ರ ಇತ್ತು? ಈಗ ಸೈತಾನ ಹತ್ರ ಇತ್ತು. ಸೈತಾನ ಹತ್ರ ಇತ್ತು. ಆಕ್ಚುಲಿ ಇದು ದೇವರಲ್ಲಿತ್ತು. ದೇವರು ಆದಾಮನಿಗೆ ಕೊಟ್ಟ. ಆದಾಮ ಯಾರಿಗೆ ಮಾರಿದ್ದು? ಸೈತಾನನಿಗೆ ಮಾರಿದ್ದು. ಈಗ ಯಾರಿಗೆ ಹೇಳ್ತಾ ಇದ್ದಾರೆ? ಆಸೆ ಹುಟ್ಟಿಸ್ಲಿಕ್ಕೆ ಶೋಧನೆ ತರ್ತಾನೆ, ಟೆಂಪ್ಟೇಷನ್ ಯೇಸುವಿಗೆ ತರ್ತಾನೆ. ಏನಂದ್ರೆ, ನೀನು ಶಿಲುಬೆಗೆ ಮರಣಕ್ಕೆ ಹೋಗ್ತಿದ್ಯಲ್ಲ, ನೀನು ಆ ನೋವನ್ನು ಅನುಭವಿಸಬೇಕು, ನೀನು ಕಷ್ಟವನ್ನು ಅನುಭವಿಸಬೇಕು. ಅದಕ್ಕೋಸ್ಕರ ಒಂದು ನಾನು ಸಜೆಷನ್ ಕೊಡ್ತೇನೆ ಅಂತ ಹೇಳಿದ್ರೆ,
ಇದು ನಿನಗೆ ಫ್ರೀ ಆಗಿ ನಾನು ಕೊಡ್ತೇನೆ, ನೀನೇನ್ ಮಾಡ್ಬೇಕು ಅಂತ ನನಗೆ ಅಡ್ಡ ಬಿಡ್ಬೇಕು, ನೀನು ನನಗೆ ಏನ್ ಮಾಡ್ಬೇಕು, ಅಡ್ಡ ಬಿಡ್ಬೇಕು, ನಾನು ನಿನಗೆ ಫ್ರೀ ಆಗಿ ಕೊಡ್ತೇನೆ ಎಂಬುದಾಗಿ ಯಾರು ಹೇಳುದು? ಸೈತಾನ ಹೇಳ್ತಾರೆ. ಯೇಸು ಸ್ವಾಮಿಗೆ ಶಾರ್ಟ್ ಕಟ್ ಆಶೀರ್ವಾದ ಬೇಡ. ಇವತ್ತು ಶಾರ್ಟ್ ಕಟ್ ಆಶೀರ್ವಾದ ಬೇಡ. ಇವತ್ತು ಶಾರ್ಟ್ ಕಟ್ ಮಾಡಿದಾರೆ. ಇಲ್ಲದೆ ಯೇಸು ಸ್ವಾಮಿ ಕಷ್ಟ ಪಡ್ಬೇಕು, ಆ ಶಿಲ್ಬೆ ಹೊತ್ತುಕೊಂಡು ಹೋಗ್ಬೇಕು, ಸಾಯ್ಬೇಕು, ಇದೆಲ್ಲ ಬೇಡ. ನಾನು ಬೇಗ ಕೊಡ್ತೇನೆ. ಈಗ ಶಾರ್ಟ್ ಕಟ್ ಆಶೀರ್ವಾದಕ್ಕೆ ಹೋಗ್ಬೇಕು. ನಿಮ್ಮ ಸಮಯಕ್ಕೋಸ್ಕರ ಕಾಯಿರಿ ಕಾಯಿರಿ ಕಾಯಿರಿ. ದೇವರ ಆ ಸಮಯ ಬರ್ತದೆ. ಎಷ್ಟು ಜನ ನಂಬಿರಿ? ನಿನ್ನ ಸಮಯ ಬರ್ತದೆ, ಆಶೀರ್ವಾದದ ಸಮಯ ಬರ್ತದೆ, ಸಂತೋಷಿಸುವ ಸಮಯ ಬರ್ತದೆ, ಜಯಿಸುವ ಸಮಯ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ನಾವಾದ್ರೆ ಏನ್ ಮಾಡ್ತಿದ್ವು? ಅಷ್ಟು ಕಷ್ಟ ಪಡೋದಕ್ಕಿಂತ ಈಗಲೇ ತಗೊಂಡ್ರೆ ಒಳ್ಳೆದ. ಇವಾಗ ಕೊಡ್ತೇನೆ ಅಂತ ಹೇಳಿದಲ್ಲ ಸೈತಾನ, ಸುಳ್ಳುಗ. ನಾನು ಹೇಳಿದ ಸುಳ್ಳಿನ ಅಪ್ಪ ಅವನು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಟೆಂಪ್ಟ್ ಮಾಡ್ಲಿಕ್ಕೆ ಮಾತಾಡ್ತಾರೆ. ಭೂಮಿಯ ಅಧಿಕಾರ ಟೆಂಪರರಿ, ಪರಲೋಕದ ಅಧಿಕಾರ ಪರ್ಮನೆಂಟ್ ಆಗಿದೆ. ನಿಮಗೆ ಗೊತ್ತುಂಟಾ? ಈ ಸರ್ಪ ಉಂಟಲ್ಲ, ಆ ಸರ್ಪ ಇದು ಭೂಮಿಯಲ್ಲಿರುವಾಗ ಅದು ಸ್ಟ್ರಾಂಗ್. ಭೂಮಿಯಲ್ಲಿರುವಾಗ ಸ್ಟ್ರಾಂಗ್. ಭೂಮಿಯಲ್ಲಿರುವಾಗ ಏನ್ ಮಾಡ್ತದೆ? ಅದು ಎಲ್ಲವನ್ನು ಅಟ್ಯಾಕ್ ಮಾಡಲಿಕ್ಕೆ ತಯಾರಾಗಿರ್ತದೆ. ಅದಕ್ಕೆ ಭೂಮಿಯ ರಾಜ. ಭೂಮಿಯಲ್ಲಿ ಏನ್ ಬೇಕಿದ್ರೆ ಮಾಡಲಿಕ್ಕೆ ಸಾಧ್ಯ. ಆದ್ರೆ ಹತ್ತು ಉಂಟಲ್ಲ, ಹತ್ತು ಏನ್ ಮಾಡ್ತದೆ ಗೊತ್ತುಂಟ? ಈ ಸರ್ಪವನ್ನು ಏನ್ ಮಾಡ್ತದೆ ಗೊತ್ತಿಲ್ಲ? ಭೂಮಿಯ ಮೇಲೆ ಬಿಡ್ತದ? ಭೂಮಿಯ ಮೇಲೆ ಬಿಡುವುದಿಲ್ಲ ಅದು. ಸರ್ಪ ಹತ್ತು ಬಂದು ಏನ್ ಮಾಡ್ತದೆ ಗೊತ್ತುಂಟ? ಎತ್ತಿ ಮೇಲೆಗೆ ಕೊಂಡೋಗ್ತದೆ. ಎಲ್ಲಿಗೆ? ಮೇಲೆಗೆ. ಎಲ್ಲಿಗೆ? ಆಕಾಶದ ಎತ್ತರಕ್ಕೆ. ಯಾವಾಗ ಆ ಸರ್ಪವನ್ನು ಅದು ಮೇಲಕ್ಕೆ ಕರ್ಕೊಂಡು ಹೋಗ್ತದೆ, ಆಕಾಶಕ್ಕೆ ಕರ್ಕೊಂಡು ಹೋಗ್ತದೆ, ಆಗ ಸರ್ಪದ ಬಲ ಏನಾಗ್ತದೆ? ಬಲ ಇಲ್ಲ ಅದಕ್ಕೆ. ಅದು ಕೆಳಗೆ ಹೀಗೆ ಬರ್ತದೆ, ಹೀಗೆ ಹೆದರಿಕೆ ಆಗ್ತದೆ. ಹೀಗೆ ಅದು ಹೀಗೆ ಬರ್ತದೆ. ನಿನ್ನ ಭೂಮಿಯಲ್ಲಿ ಭಯಪಡಿಸಿದಲ್ಲ, ಅದೇ ಭಯ ಅವನಿಗೆ ಆಗ್ತದೆ. ಎಷ್ಟು ನಂಬ್ತೀರಿ? ನಾನು ನಂಬ್ತೀರಿ. ಹಲ್ಲೆಲೂಯಾ. ಅದರ ಬಲ ಹೋಗ್ತದೆ ಎಲ್ಲಿ? ಆಕಾಶದ ಮೇಲೆಗೆ ಹೋಗುವಾಗ. ಇವತ್ತು ನೀನು ಸಹ ಹದ್ದಾಗಿದೆ. ನೀನು ಪರಲೋಕದಲ್ಲಿ ಸಂಬಂಧಪಟ್ಟವ, ನೀನು ಮೇಲೆ ಏರುವವ, ನೀನು ಮೇಲೆ ದೇವರನ್ನು ಆರಾಧಿಸುವವ. ನಾನು ಹೇಳ್ತೇನೆ, ಶತ್ರುವಿನ ಬಲವನ್ನು ಮುರಿಯುವ ಅಧಿಕಾರ ದೇವರಿಗೆ ಕೊಡಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ಅವನು ಅಲ್ಲಿ ಟೆಂಪ್ಟೇಷನ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಪುನಃ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಏನಂತೇಳಿ ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ನ ದೇವರಾಗಿರುವ ಕರ್ತನೊಬ್ಬನನ್ನು ಆರಾಧನೆ ಮಾಡಿ. ಒಂದು 3 ಸಲ ಯಾವ್ದ್ರ ಆನ್ಸರ್ ಕೊಡ್ತಿದ್ದಾರೆ? ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಆನ್ಸರ್ ಕೊಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಿನಗೆ ವಾಕ್ಯ ಅರ್ಧಂಬರ್ಧ ಗೊತ್ತಿರಬಾರದು, ನೀನು ಸಂಪೂರ್ಣ ವಾಕ್ಯ ಗೊತ್ತಿರಬಹುದಾಗಿರಬೇಕು. ಅರ್ಥ ಆಯ್ತಾ? ಪ್ರಶ್ನೆ ನೋಡಿ, ನನಗೆ ಆಶ್ಚರ್ಯ ಆದದ್ದು ಏನಂತ ಹೇಳಿದ್ರೆ, ಸೈತಾನ ತಂದದ್ದು 91ನೇ ವಾಕ್ಯವನ್ನೇ ಯಾರಿಗೆ ತಂದದ್ದು? ಯೇಸು ಸ್ವಾಮಿ ಹತ್ರ ತಂದದ್ದು. 91ನೇ ಕೀರ್ತನೆ 5ನೇ ವಾಕ್ಯ ಏನಿರ್ತದೆ ಗೊತ್ತುಂಟ? 91ನೇ ಕೀರ್ತನೆ 5ನೇ ವಾಕ್ಯ, ಇರುಳಲ್ಲಿ ಭಯ ಹುಟ್ಟಿಸುವ ಅಲ್ಲ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ. ಇರುಳಂದ್ರೆ ರಾತ್ರಿ. ಎಷ್ಟು ರಾತ್ರಿ ಭಯ ಆಗ್ತದೆ? ಇವತ್ತು ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತೇನೆ, ಇವತ್ತಿನಿಂದ ನಿಮಗೆ ರಾತ್ರಿ ಭಯ ಪಡುವುದಿಲ್ಲ. ಇವತ್ತು ನೀನು ಯಾಕೆ ಭಯ ಪಡುವುದಿಲ್ಲ? ಸೈತಾನನು ಇಲ್ಲೇ ಆಗ್ತಾನೆ, ಕಾಲ ಕೆಳಗೆ ಹಾಕಿ, ನಿನ್ನ ಕಾಲ ಕೆಳಗೆ ಹಾಕಿ ತುಳಿಸ್ತಾನೆ. ಭಯವನ್ನು ನೀನು ಇವತ್ತು ತುಳಿಲಿಕ್ಕೆ ಹೋಗ್ತಾ ಇದ್ದೀಯ. ಹಲ್ಲೆಲೂಯಾ. ನಂತರ ನೋಡಿ, ನಂತರ ವಾಕ್ಯ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜಕಾರ. ಅಂದ್ರೆ ಏನಂತಂದ್ರೆ ಹೆದರುವ ಅಗತ್ಯ. ಯಾರ ಬಗ್ಗೆ ಮಾಡಿದ್ದು? ಸೀತಾನ. ಇನ್ನು ಎಲ್ಲರೂ ಹೆದರ್ತಾರಲ್ಲ, ಹೆದರದಿದ್ರೆ ನನ್ನ ಬೆಲೆ ಏನಾಗ್ತದೆ ಅಂತ ಅವನಿಗೆ ಗೊತ್ತಾಯ್ತು. ಅದಕ್ಕೆ ಅರ್ಧ ವಾಕ್ಯದಲ್ಲಿ ಯಾರ ಹತ್ರ ಬರ್ತಿದ್ದಾನೆ? ಯಾರ ಹತ್ರ ಬರ್ತಿದ್ದಾನೆ? ಯೇಸು ಸ್ವಾಮಿ ಹತ್ರ ಬರ್ತಿದ್ದಾನೆ. ಹಲ್ಲೆಲೂಯಾ. ನಂತರ ಅದರ 3ನೇ ವಾಕ್ಯ ನೀವು ನೋಡೋದಾದ್ರೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬಿಡಿಸುವವನು ಆತನೇ ಅಂತ ಬೈಬಲ್ ಹೇಳ್ತಿದೆ. ಎಷ್ಟು ಬರ್ತೀವಿ? ನಿನ್ನ ರೋಗದಿಂದ ಅವನು ಬಿಡಿಸ್ತಾನೆ, ನಿನ್ನನ್ನು ಮರಣಕರ ವ್ಯಾಧಿಯಿಂದ ಬಿಡಿಸ್ತಾನೆ. ಇದು ನಿನಗೆ ಗೊತ್ತಿರಬೇಕು. ಎಷ್ಟು ನನಗೆ ಬಿಡಿಸ್ತಾನೆ ಹೇಳ್ರಿ, ಬಿಡಿಸ್ತಾನೆ ಹೇಳ್ರಿ. ನಾನು ಭಯಪಡುವುದಿಲ್ಲ ಹೇಳ್ರಿ, ನಾನು ಭಯಪಡುವುದಿಲ್ಲ. ನನ್ನ ದೇವರು ನನ್ನನ್ನು ಬಿಡಿಸಿದ್ದಾನೆ. ಬಿಡಿಸ್ಲಿಕ್ಕೆ ಅಲ್ಲ ಬಂದದವರು, ಬಿಡಿಸ್ಲಿಕ್ಕೆ ಅಲ್ಲ ಶಿಲುಬೆಗೆ ಹೋದದ್ದು, ಬಿಡಿಸ್ಲಿಕ್ಕೆ ಅಲ್ಲ ಆ ವೇದನೆಯನ್ನು ಅನುಭವಿಸಿದ್ದು. ಹಲ್ಲೆಲೂಯಾ. ನೋಡಿ, ಸೈತಾನ ಏನೇ ಮಾಡಿದ್ರು ಯೇಸು ಸ್ವಾಮಿ ಮೋಸಕ್ಕೆ ಒಳಗಾದನ? ಎಲ್ಲಿ ಸಹ ಮೋಸಕ್ಕೆ
ಒಳಗಾಗಲಿಲ್ಲ. ದೇವರು ಯೇಸು ಸ್ವಾಮಿ ಟಂಟೆ ಆಗಲಿಲ್ಲ. ಮೊದಲಾದವ ಏನಾದ? ಸೋತು ಹೋದ, ಟಂಟ ಆದ. ಆದ್ರೆ ಕೊನೆಯ ಆದಾಮ ಯೇಸು ಸ್ವಾಮಿ ಎಲ್ಲಿ ಸಹ ಸೋತು ಹೋಗ್ಲಿಲ್ಲ. ಸೈತಾನನ ಎಲ್ಲ ಪ್ಲಾನ್ ಏನ್ ಮಾಡಿದವನು? ಮುರಿದಾಗಿದ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಸ್ವಾಮಿ ಜಯಿಸಿದವನಾದ್ರಿಂದ ನೀನು ಸಹ ಜಯವುಳ್ಳವನಾಗಿರ್ತೇನೆ. ಯೇಸು ಸ್ವಾಮಿ ಯಾಕೆ ರೋಗವನ್ನು ತನ್ನ ಶರೀರದ ಮೇಲೆ ತೆಗೆದುಕೊಂಡದ್ದು ಯಾಕೆ ಗೊತ್ತಿಲ್ಲ? ನೀನು ಗುಣವಾಗಬೇಕು. ನೀನು ಗುಣವಾಗಿ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ಆತನ ಬಾಸುಂಡೆಯಲ್ಲಿ ನಿನಗೆ ಗುಣವಾಗಿದೆ. ಇವತ್ತು ಅಲ್ಲಿ ಗುಣವಾಗಿದೆ. ಹಲ್ಲೆಲೂಯಾ. ನಾವು ಭಯಪಡ್ತಾ ಇದ್ದೇವೆ. ಯಾಕೆ ಭಯಪಡ್ತಾ ಇದ್ದೇವೆ? ಇವತ್ತು ನಾನು ಹೇಳ್ತೇನೆ, ಅದರ ಮೇಲೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಜಯವನ್ನು ಕೊಟ್ಟಿದ್ದಾನೆ. ನೀವು ಅದನ್ನು ಇವತ್ತು ಅನುಭವಿಸಬೇಕು. ನಾನು ಹೇಳ್ತೇನೆ, ನೀವು ಮನಸ್ಸಿನಲ್ಲಿ ಇವತ್ತು ತಿಳ್ಕೊಂಡ್ರಿ, ಇವತ್ತು ನಾನು ಒಂದು ಬಿಡುಗಡೆ ಕಾಣ್ತಾ ಇದ್ದೇನೆ. ನಾನು ಹೇಳ್ತೇನೆ, ಮುಂದಿನ ವಾರ ನೀವು ಸೌಖ್ಯದಿಂದ ಬರವಾಗಿದೆ. ಯಾವುದೇ ಪ್ರಾಬ್ಲಮ್ ಇರುವುದಾದ್ರೆ ಇವತ್ತು ಜಯ ದೇವರು ಬಂದಿದ್ದಾರೆ. ಅಲ್ಲಿ 91ನೇ ಕೀರ್ತನೆಯಲ್ಲಿ ಎಲ್ಲ ಸಹ ದೇವರು ಜಯವನ್ನು ಕೊಡುವ ಕೀರ್ತನೆ ಆಗಿದೆ. ಅಲ್ಲಿ ಅದರಲ್ಲಿ ಒಂದು ಪಾಠ ಸೈತಾನ ತಂದು ಯೇಸು ಸ್ವಾಮಿಗೆ ವಂಚಿಸಲಿಕ್ಕೆ ಹೋಗುವಾಗ ಯೇಸು ಸ್ವಾಮಿಯಲ್ಲಿ ನಂತರ ವಾಕ್ಯ ಇಟ್ಟಿದ್ದಾರೆ, ನಿಮ್ಮ ಸರ್ಪಗಳ ಮೇಲೆ ನಡೆದಾಡಿ ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ಏನ್ ಮಾಡ್ತೀನಿ? ಎಷ್ಟು ಜನ ಅಂತ ತುಳಿದು ಬಿಡ್ತೇನೆ. ಹಲ್ಲೆಲೂಯಾ. ತುಳಿದು ಬಿಡ್ತೇನೆ. ನೀನು ಧೈರ್ಯವುಳ್ಳವರಾಗಿರಬೇಕು. ಇವತ್ತು ಧೈರ್ಯವುಳ್ಳವರಾಗಿರಬೇಕು. ಯೇಸು ಸ್ವಾಮಿ ಧೈರ್ಯದಿಂದ ಸೈತಾನನ್ನು ಎದುರಿಸಿದಾಗ ಇವತ್ತು ನೀವು ಎದುರಿಸ್ರಿ. ನೀವು ಜಯ ಫಿಕ್ಸ್ ದೇವರು ಆಲ್ರೆಡಿ ಮಾಡಿದ್ದಾರೆ. ಜಯ ಆಲ್ರೆಡಿ ನಿಮಗೆ ಫಿಕ್ಸ್ ಆಗಿದೆ. ಹೇಳ್ರಿ, ಫಿಕ್ಸ್ ಆಗಿದೆ. ನಿಮಗೆ ಗೊತ್ತಿದ್ರೆ ಸಹ ಏನಾಗುತ್ತಿಲ್ಲ. ಅಷ್ಟೇ ನಂಬ್ತೀವಿ. ಅಲ್ಲಿ ನಾವು ಏನ್ ಗೊತ್ತಿಲ್ಲ, ಮೊದಲೇ ನಾವು ನೆಗೆಟಿವ್ ತಲೆಗೆ ತಗೊಳ್ತೇವೆ. ನೆಗೆಟಿವ್ ತಗೊಂಡ್ರೆ ನೆಗೆಟಿವ್ ಆನ್ಸರ್, ಪಾಸಿಟಿವ್ ತಗೊಂಡ್ರೆ ಪಾಸಿಟಿವ್ ಆನ್ಸರ್. ಹೌದಾ? ಅವರ ಮಗನಿಗೆ ಡೆಂಗು ಜ್ವರ ಬಂತು. ಮಂಗಳೂರಲ್ಲಿ ಅವರೇ ಇದ್ದದ್ದು, ಅವರ ಮಗಳ ಸೇವೆ ಮಾಡಿ ಡೆಂಗು ಜ್ವರ ಹಾಗೆಲ್ಲ ಹೇಳಿದ್ರು. ಇವರಿಗೆ ಸಹ ಬರ್ತದೆ. ಇವರು ಏನು ಹೇಳಿದ್ರು ಗೊತ್ತಿಲ್ಲ, ನನಗೆ ಬರುವುದಿಲ್ಲ. ಅವರಿಗೆ ಬರಲೇ ಇಲ್ಲ. ಮಗನಿಗೆ ಚಿಕನ್ ಬಾಕ್ಸ್ ಎಲ್ಲರೂ ಹೇಳಿದ್ರು ಬರ್ತದೆ, ಆಡ್ತದೆ. ಅವರಿಗೆ ಬರಲಿಲ್ಲ, ಇನ್ನೂ ಬರುವುದಿಲ್ಲ. ಯೇಸುವಿನ ನಾಮದಲ್ಲಿ ನೀನು ಏನು ಡಿಕ್ಲೇರ್ ಮಾಡ್ತೀವಿ ಅದೇ ನಿಮ್ಮ ಜೀವಿತದಲ್ಲಿ ಆಗಿರ್ತದೆ. ಹೇಳಿ, ಇವತ್ತು ನನಗೆ ರೋಗ ಬರುವುದಿಲ್ಲ, ನನಗೆ ಬಾಧೆ ಬರುವುದಿಲ್ಲ, ನನಗೆ ಸಮಾಧಾನ ದೇವರು ಕೊಟ್ಟಿದ್ದಾರೆ, ನನಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಸರ್ಪಗಳ ಮೇಲೆ, ಚೇಳುಗಳ ಮೇಲೆ ನಾನು ಅದನ್ನು ಜಯಿಸಿದವನಾಗಿ ಹೋಗ್ತೇನೆ. ಹೆಸರು ನಂಬ್ತೀರಿ? ನಾನು ನಂಬ್ತೇನೆ. ಇವತ್ತು ದೇವರು ಎಲ್ಲದರಲ್ಲಿ ನಿಮಗೆ ಜಯವನ್ನು ಕೊಟ್ಟಿದ್ದಾರೆ. ಇಬ್ರಿಯ 4:15 ಏನು ಹೇಳ್ತದೆ? ಓದಿ ನೋಡಿ. ಅಲ್ಲಿ ನೋಡಿ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲ ಅವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನ ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ನೋಡಿ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಏನಂತೆ ಧೈರ್ಯದಿಂದ ಹೆಸರು ಕೃಪಾಸನಕ್ಕೆ ಬಂದಿದ್ದೇವೆ. ಧೈರ್ಯದಿಂದ ಇವತ್ತು ನೀವು ಕೃಪಾಸನಕ್ಕೆ ಬಂದಿದ್ದೇವೆ. ಕೃಪಾಸನದಲ್ಲಿ ಹೀಲಿಂಗ್ ಉಂಟು, ಕೃಪಾಸನದಲ್ಲಿ ದೇವರ ವಾಕ್ಯ ಉಂಟು, ಕೃಪಾಸನದಲ್ಲಿ ರೊಟ್ಟಿ ಉಂಟು. ಆಮೇಲೆ ಅಲ್ಲೆಲ್ಲ ಎಷ್ಟು ಜನ ನಂಬ್ತೀನಿ, ಕೃಪಾಸನದಲ್ಲಿ ಆರೋಹಣ ಕೋಲು ಉಂಟು. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತ ಇದುವರೆಗೆ ನಡೆದ ಕಾರ್ಯ ದೇವರು ಮಾಡಲಿಕ್ಕೆ ಹೋಗ್ತಾರೆ. ನೋಡಿ, ನಾನು ಹೇಳಿದೆ, ಸೈತಾನ ಟಾರ್ಗೆಟ್ ಮಾಡಿದ್ರು ಯಾರ ಕಾಲನು? ಯೇಸು ಸ್ವಾಮಿಯ ಕಾಲನು. ಅಲ್ಲಿ ಈ ಕಾಲಿನ ಮೇಲೆ ಅವನು ದೃಷ್ಟಿ ಇಡುವಾಗ ಯೇಸು ಸ್ವಾಮಿ ನಿಜ ವಿಷಯ ಅಂತ ಹೇಳಿದ್ರೆ, ನನ್ನ ಕಾಲಿನ ವಿಷಯ ಮಾತಾಡಬೇಡ, ನನ್ನ ಕಾಲಿನ ವಿಷಯ ನನಗೆ ಗೊತ್ತುಂಟು, ನಾನಿನ್ನು ತುಂಡಾಗ್ತೇನೆ. ಇವತ್ತು ನಿಮ್ಮ ಕಾಲಿನ ವಿಷಯ ನಿಮಗೆ ಗೊತ್ತಿರಬೇಕು. ಹೆಸರು ಹೇಳ್ತೀರಿ. ಹಲ್ಲೆಲೂಯಾ. ನೀವು ಅವನ ಮೇಲೆ ಜಯವನ್ನು ಸಾಧಿಸುವವರಾಗಿದ್ದೀರಿ. ನೀವು ನೋಡಿ, ಯೆಹೋಶುವನ ಪುಸ್ತಕ ಅಲ್ಲಿ ನೋಡುವುದಾದ್ರೆ 1ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಯೆಹೋಶುವನಿಗೆ ಏನು ಹೇಳಿದ್ರು ಅಲ್ಲಿ ನೋಡಿ, ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಯಾರು ಹೇಳಿದ್ರು? ದೇವರು ಯಾರಿಗೆ? ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ. ಜೋಶುವನಿಗೆ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಜೋಶುವ ಇದ್ದಾರೆ. ಕಾಲಿಡುವ ಪಟ್ಟಣವನ್ನು, ಸ್ಥಳವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಷ್ಟು ಜನ ಇದ್ದಾರೆ? ನೀನು ಯಾವ ಮನೆಗೆ ಹೋಗ್ತೀಯಲ್ಲ ಅದು ನಿನಗೆ ಮನೆ ಆತ್ಮವನ್ನು ಕೊಡ್ತಾನೆ. ಯಾವ ಮನೆಗೆ ಕಾಲಿಡ್ತೀಯ ಆ ಮನೆಯಲ್ಲಿ ಬ್ಲೆಸ್ಸಿಂಗ್ ಬರ್ತದೆ. ಅಲ್ಲಿ ನೀನು ಸೋಲುವುದಿಲ್ಲ, ದೇವರು ನಿನ್ನ ಜಯಿಸಲಿಕ್ಕೆ ಕಾಡ್ತಿದ್ದಾನೆ. ಹೌದಾ? ಕಾನಾನ್ ದೇಶಕ್ಕೆ ಹೋಗಿ ಅಂತ ಎಲ್ಲರೂ ಹೋದ್ರಲ್ಲ, ಅಲ್ಲಿ 12 ಜನರು ಹೋದ್ರಲ್ಲ,
12 ಜನರಲ್ಲಿ 10 ಜನ ಏನು ರಿಪೋರ್ಟ್ ಹೇಳಿದ್ದು? ನೆಗೆಟಿವ್. ನಮಗೆ ಆಗುದಿಲ್ಲ ಏನು. ಎಷ್ಟಕ್ಕೆ ಆಗ್ತದೆ ಇವತ್ತು? ಕೈ ಎತ್ತಿ ಪ್ರೇಸಲು ಆಗ್ತದೆ. ನನ್ನ ಕೈ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಜಯಿಸಿದವರಾಗಿದ್ದೀರಿ. ಅಲ್ಲಿ 2 ವ್ಯಕ್ತಿಗಳು ಮಾತ್ರ, ಯೋಶು ಮತ್ತು ಕಾಲೇಬ್ ಮಾತ್ರ ಹೇಳಿದ್ರು. ಏನು ಗೊತ್ತಿಲ್ಲ? ದೇವರು ನಮಗೆ ಅದನ್ನು ಕೊಟ್ಟಿದ್ದಾರೆ, ದೇವರು ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಂಬಿಕೆ ಇದೆ, ದೇವರು ಕೊಟ್ಟಿದ್ದಾರೆ. ಎಲ್ಲವರು ಎಲ್ಲ ರಿಯಾಲಿಟಿ ನೋಡಿದ್ರು. ಅವರು ರಾಕ್ಷಸರಾಗಿ ಆಕಾರವಾಗಿದ್ದಾರೆ, ಮಿಡತೆ ಆಗಿದ್ದಾರೆ, ನಾವು ಮಿಡತೆಯಾಗಿ ಕಾಣ್ತೇವೆ ಎಲ್ಲ ಹೇಳಿದ್ರು. ನೋಡಿದ ವಿಷಯ ಹೇಳಿದ್ರು. ಆದ್ರೆ ನಾವು ನೋಡುವುದನ್ನು ನಂಬುವವರಲ್ಲ, ನೋಡದ ವಿಷಯವನ್ನು ನಂಬುವವರಾಗಿದ್ದೇವೆ. ಅಲ್ಲಿ 2 ಮಾತ್ರ. ಯೋಶು ಹೇಳ್ತಾರೆ ಅದು ನಮಗೆ ಕೊಡಲ್ಪಟ್ಟಿದೆ, ಕಾಲೇಬ್ ಹೇಳ್ತಾರೆ ಅದು ನಮಗೆ ಕೊಡಲ್ಪಟ್ಟಿದೆ. ಹಾಗಾಗಿ 2ರಿಗೆ ಆ ವಾಗ್ದಾನ ಸಿಕ್ಕಿದ್ದು. ಯೋಶುವನಿಗೆ ಹೇಳ್ತಾ ಇದ್ದಾರೆ, ನೀನು ಕಾಲಿಡುವ ಪಟ್ಟಣವನ್ನು ನಾನು ನಿನಗೆ ಕೊಡ್ತೇನೆ ಅಂತ. ಅದೇ ರೀತಿ ಕಾಲೇಬನಿಗೆ ದೇವರು ಏನು ಹೇಳ್ತಾರೆ ಗೊತ್ತಿಲ್ಲ? ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 9ನೇ ವಾಕ್ಯ. ನೀನು ಪೂರ್ಣ ಮನಸ್ಸಿನಿಂದ ನಿನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡ ಕಾರಣ, ನೋಡಿ, ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು. ನೋಡಿ, ಹಾಗಾದ್ರೆ ಎಲ್ಲ ಆಶೀರ್ವಾದ ಯಾರಿಗೆ? ನಂಬುವವರಿಗೆ. ಹೇಳ್ರಿ, ನಂಬುವವರಿಗೆ. ಯೆಹೋಶುವನಿಗೆ ಆಯ್ತು, ಈಗ ನಮಗೆ ಈಗ ದೇವರು ಕೊಡ್ತಾ ಇದ್ದಾರೆ. ಹೇಳ್ರಿ, ನಮಗೆ ಕೊಡ್ತಾ ಇದ್ದಾರೆ. ಹೇಳ್ರಿ, ನಮಗೆ ಕೊಡ್ತಾ ಇದ್ದಾರೆ. ಇವತ್ತು ನಾನು ಹೇಳಲಿಕ್ಕೆ ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನಿನಗೆ ಯಾವ ರೋಗ ಮುಟ್ಲಿಕ್ಕೆ ಆಗುವುದಿಲ್ಲ, ಯಾವ ಬಾಧೆ ನಿನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಅಲ್ಲೆಲ್ಲೂ ಸೈತಾನ ನಿನ್ನ ಕಾಲನ್ನು ಟಾರ್ಗೆಟ್ ಮಾಡ್ತಾನ, ನೀನು ಅದರ ಮೇಲೆ ಇವತ್ತು ಜಯ ಕಾಣಲಿಕ್ಕೆ ಹೋಗ್ತಾ ಇದ್ದೀಯ. ಯೇಸು ಸ್ವಾಮಿ ಯಾವುದನ್ನು ನಂಬಿದ? ದೇವರ ವಾಕ್ಯವನ್ನು ನಂಬಿದ. ಇವತ್ತು ನಾನು ಎನ್ಕರೇಜ್ ಮಾಡ್ತಾ ಇದ್ದೇನೆ, ನೀವು ದೇವರ ವಾಕ್ಯವನ್ನು ನಂಬಿರಿ. ದೇವರ ವಾಕ್ಯವನ್ನು ನೀವು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತೇನೆ, ಇದು ನಿಮ್ಮನ್ನು ಆಶೀರ್ವಾದದ ಕಡೆಗೆ ನಡೀತದೆ, ಆಶೀರ್ವಾದದ ಕಡೆಗೆ ನಡೀತದೆ. ಅಲ್ಲೆಲ್ಲೂಯಾ. ಇವತ್ತು ಅನೇಕರು ವಾಗ್ದಾನ ಕಡೆಗೆ ನೋಡ್ತಾರೆ. ವಾಗ್ದಾನ ಇಂಪಾರ್ಟೆಂಟ್ ಅಲ್ಲ, ವಾಗ್ದಾನಕ್ಕಿಂತ ಯಾವ್ದು ಇಂಪಾರ್ಟೆಂಟ್? ದೇವರು ಇಂಪಾರ್ಟೆಂಟ್. ಹೌದು, ದೇವರು ಇಂಪಾರ್ಟೆಂಟ್. ಕೆಲವರು ವಾಗ್ದಾನಕ್ಕೋಸ್ಕರ ಚರ್ಚೆಗೆ ಬರ್ತಾರೆ. ನಾನು ಹೇಳ್ತೇನೆ, ವಾಗ್ದಾನಕ್ಕೋಸ್ಕರ ಚರ್ಚೆಗೆ ಬರಬಾರ್ದು. ನಾವು ದೇವರಿಗೋಸ್ಕರ ಏನ್ ಮಾಡಬೇಕು? ಚರ್ಚೆಗೆ ಬರಬೇಕು. ಎಷ್ಟು ಹೇಳ್ತೀರಿ? ಇವತ್ತು ನನ್ನ ಸಂಪತ್ತು ದೇವರೇ. ನನ್ನ ಸಂಪತ್ತು ಯಾರು? ದೇವರು. ಅಲ್ಲೆಲ್ಲೂಯಾ. ಅಬ್ರಹಾಮನಿಗೆ ವಾಗ್ದಾನ ದೇವರು ಕೊಟ್ಟ. ಹೌದಾ? ಏನು ಕೊಟ್ಟ ವಾಗ್ದಾನ? ಮಗನನ್ನು ಕೊಟ್ಟ. ಹೌದಾ? ಉಪ್ಪಿನ ಪ್ರಾಯದಲ್ಲಿ ಕೊಟ್ಟ. ದೇವರು ಏನ್ ಮಾಡಿದ್ರು ಗೊತ್ತ? ಏನ್ ಕೇಳಿದ್ರು ಗೊತ್ತ? ಅವನ ಹತ್ರ ಏನ್ ಕೇಳಿದ? ಅವನ ಹತ್ರ, ನಿನ್ನ ವಾಗ್ದಾನ ನನಗೆ ವಾಪಸ್ ಕೊಡು, ನಿನ್ನ ವಾಗ್ದಾನ ನನಗೆ ವಾಪಸ್ ಕೊಡು, ನಿನ್ನ ಮಗ ಇದ್ದಾನಲ್ಲ ಅವ್ನು ನನಗೆ ಕೊಡು. ದೇವರು ಕೇಳಿದ್ರು, ವಾಗ್ದಾನ ವಾಪಸ್ ಕೊಡು. ಅದಕ್ಕೆ ನೀವು ನಾವು ಯಾವುದಕ್ಕೆ ಆಲಯಕ್ಕೆ ಬರ್ತೇವೆ ಎಂಬುದಾಗಿ ದೇವರಿಗೆ ಗೊತ್ತುಂಟು. ನಾನು ಹೇಳಿದ್ದು, ನೀವು ದೇವರಿಗೋಸ್ಕರ ಇವತ್ತು ಆಲಯಕ್ಕೆ ಬರುತ್ತಾರೆ, ನೀವು ಎಲ್ಲವನ್ನು ಇವತ್ತು ಹೊಂದಿಕೊಂಡು ಅಬ್ರಹಾಮನು ಹಿಂದೆ ಮುಂದೆ ನೋಡಲಿಲ್ಲ. ತನ್ನ ವಾಗ್ದಾನದ ಮಗನನ್ನು ಯಾರಿಗೆ ಕೊಡ್ಲಿಕ್ಕೆ ರೆಡಿಯಾದ? ದೇವರಿಗೆ ಕೊಡ್ಲಿಕ್ಕೆ ಹೋದ. ದೇವರಿಗೆ ಕೊಡ್ಲಿಕ್ಕೆ ಹೋಗುವುದು ಯಾಕೆ ಕೊಟ್ಟದ್ದು ಗೊತ್ತಲ್ಲ? ಒಂದೇ ಕಾರಣ, ಅಬ್ರಹಾಮನಿಗೆ ಗೊತ್ತುಂಟು, ನಾನು ಇವತ್ತು ಈ ಸಾಕನನ್ನು ಬಲಿ ಕೊಟ್ರೆ ಆ ಮಗನನ್ನು ತಿರುಗಿ ಕೊಡ್ಲಿಕ್ಕೆ ದೇವರಿಗೆ ಸಾಮರ್ಥ್ಯ ಉಂಟು. ಅಲ್ಲೆಲ್ಲೂಯಾ. ಆ ಬೂದಿಯಿಂದ ಸಹ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾದ್ರೆ ಅವನು ವಾಗ್ದಾನಕ್ಕೆ ಇಂಪಾರ್ಟೆಂಟ್ ಕೊಡಲಿಲ್ಲ, ದೇವರಿಗೆ ವಾಗ್ದಾನ ಇಂಪಾರ್ಟೆಂಟ್ ಕೊಟ್ಟ. ಇವತ್ತು ಎಷ್ಟು ಜನ ದೇವರಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ? ಹೇಳ್ರಿ, ದೇವರಿಗೆ ಇಂಪಾರ್ಟೆಂಟ್ ಕೊಡ್ತೀರಿ. ಹಲ್ಲೆಲೂಯಾ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಸ್ವಾಮಿ ಯಾವುದಕ್ಕೆ ಕಾಲಿಗೆ ಇಂಪಾರ್ಟೆಂಟ್ ಕೊಡಲಿಲ್ಲ, ದೇವರಿಗೆ ಇಂಪಾರ್ಟೆಂಟ್ ಕೊಟ್ಟ. ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಹೇಳಿದ. ಇವತ್ತು ಎಷ್ಟು ಜನ ಹೇಳ್ತೇನೆ, ನನ್ನ ದೇವರನ್ನು ನಾನು ಬಿಟ್ಟುಕೊಡುತ್ತೇನೆ. ಹೇಳ್ರಿ, ನನ್ನ ದೇವರನ್ನು ನಾನು ಬಿಟ್ಟುಕೊಡುವುದೇ ಇಲ್ಲ. ಅಲ್ಲಿ ನನ್ನ ದೇವರು ನನಗೆ ಸಂಪತ್ತಾಗಿದ್ದಾನೆ, ನನ್ನ ಐಶ್ವರ್ಯ ನನ್ನ ದೇವರಾಗಿದ್ದಾನೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಸೈತಾನ ಯಾವಾಗ ಸಹ ವಂಚಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸುವನ್ನು ವಂಚಿಸ್ಲಿಕ್ಕೆ ಹೋದ. ಇವತ್ತು ನಿಮ್ಮನ್ನು ವಂಚಿಸುವುದಾದರೆ ಹೇಳ್ರಿ, ನನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ. ಹೇಳ್ರಿ, ನನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ. ಯಾಕಂದ್ರೆ ನಾನು ಅಭಿಷಕ್ತನಾಗಿದ್ದೇನೆ. ಹೇಳ್ರಿ, ನಾನು ಅಭಿಷಕ್ತನಾಗಿದ್ದೇನೆ, ನಾನು ಅಭಿಷಕ್ತಳು. ಹೇಳ್ರಿ, ನಾನು ಅಭಿಷಕ್ತಳು. ಹೇಳ್ರಿ, ಯೇಸು ಸ್ವಾಮಿ ಅಭಿಷಕ್ತ ಅನ್ನಂತ ಸೈತಾನನಿಗೆ ಗೊತ್ತಿತ್ತು, ಅದಕ್ಕೆ ಟಂಟ್ ಮಾಡ್ಲಿಕ್ಕೆ ಬಂದ. ಆದ್ರೆ ದೇವರು ಯೇಸು ಸ್ವಾಮಿಗೆ ಜಯ ಕೊಟ್ಟ ಹಾಗೆ ಇವತ್ತು ನಿನಗೆ ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ದಾವೀದನ ಬಗ್ಗೆ ನೋಡುವುದಾದ್ರೆ, ದಾವೀದನ ವಿಷಯದಲ್ಲಿ ಅದೇ ಬರ್ತಿದೆ. ದಾವೀದನನ್ನು ದೇವರು ಇಸ್ರಾಯೇಲರ ಅರಸನಾಗಿ ಅಭಿಷೇಕ ಮಾಡಿದಾಗ ಫಿಲಿಷ್ಟಿಯರು ಅವನನ್ನು ಹಿಡಿಲಿಕ್ಕೆ ಬಂದರು. ನೋಡಿ, ಅಭಿಷೇಕ ಮಾಡಿದಾಗ ಹಿಡಿಲಿಕ್ಕೆ ಬಂದದ್ದು. ಆದರೆ ದಾವೀದ ಏನ್ ಮಾಡಿದ ಗೊತ್ತಿಲ್ಲ, ದೇವರನ್ನು ನೋಡಿದ. ದೇವರನ್ನು ನೋಡುವಾಗ ಬೈಬಲ್ ಇರ್ತದೆ, ದೇವರು ಕಟ್ಟಿಯೋಪಾದಿಯಲ್ಲಿ ಶತ್ರುವಿನ ಮೇಲೆ ಬಿದ್ದು ದಾವೀದನಿಗೆ ಜಯ ಕೊಟ್ಟ. ಇವತ್ತು ಎಷ್ಟು ಜನ ಹೇಳ್ತಾರೆ, ನಿನಗೆ ದೇವರು ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹೇಳಿ, ದೇವರು ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ.
ಯಾವ ಪರಿಸ್ಥಿತಿ ಇದ್ರು ಸಹ ಇವತ್ತು ಧೈರ್ಯವಾಗಿ ನಿನ್ನ ದೇವರು ಸರ್ವಶಕ್ತನ ಎಂಬುದಾಗಿ ನೀನು ಗೊತ್ತು ಮಾಡಿಕೋ. ನಿನ್ನ ದೇವರು ದೊಡ್ಡವನಾದ ಎಂಬುದಾಗಿ ಅವನು ಪ್ರಕಟಪಡಿಸುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾನು ಬಲವಾಗಿ ನಂಬುತ್ತೇನೆ, ಯೇಸು ಸ್ವಾಮಿಯನ್ನು ಶೋಧಿಸಲಿಕ್ಕೆ ಸೈತಾನನು ವಾಕ್ಯದಲ್ಲಿ ಬಂದಾಗ ಯೇಸು ಸ್ವಾಮಿ 3 ಸಲ ಸಹ ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ತೆಗೆದು ದೇವರು 3 ಸಲ ಆನ್ಸರ್ ಕೊಡುವಾಗ ಸತ್ಯವೇದ ಹೇಳ್ತದೆ, ಸೈತಾನನು ಅವನನ್ನು ಬಿಟ್ಟು ಹೊರಟು ಹೋದಾನೆ ಎಂಬುದಾಗಿ. ಇವತ್ತು ನಿಮ್ಮ ಜೀವಿತದಲ್ಲಿ ವಂಚಿಸಲಿಕ್ಕೆ ಬಂದಿದ್ದಾನ ಹೇಳ್ರಿ, ಇವತ್ತು ಅಲ್ಲಿ ನಾನು ಜಯಶಾಲಿ ಹೇಳ್ರಿ, ನಾನು ಜಯಶಾಲಿ ವಾಯ್ತೇನೆ, ನಾನು ಜಯಶಾಲಿ, ನಾನು ಜಯಶಾಲಿಯಲ್ಲಿ ಜಯಶಾಲಿಯಾಗಿದ್ದೇನೆ. ಕಾರಣ ನನಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಶಿಲುಬೆಯ ಮರಣವನ್ನು ಅನುಭವಿಸಿ ಆತನು ಜಯೋತ್ಸವ ಎಂಬಂತೆ ಆತನು ಎಲ್ಲವನ್ನು ಶಿಲುಬೆಯಲ್ಲಿ ಹಾಕಿಕೊಂಡು ಮೆರೆಸಿದ ಎಂದಾಗಿ. ಇವತ್ತು ನಮ್ಮ ಪರವಾಗಿ ಯೇಸು ಶಿಲುಬೆಗೆ ಹೋದ. ನಮ್ಮನ್ನು ಶೋಧನೆಯಿಂದ ಹೊರಗೆ ತಂದ ದೇವರು ಏಕೈಕ ದೇವರು ಅವನಾಗಿದ್ದಾನೆ. ಹೇಳ್ರಿ, ನಾ ಹಾಡಿ ಸ್ತುತಿಸುವೆ, ನನಗೆ ಯಾವ ಭಯವಿಲ್ಲ, ನನ್ನಲ್ಲಿರುವ ಆತನು ದೊಡ್ಡವನು ಎಂಬುದಾಗಿ ಎಷ್ಟು ಜನ ಇವತ್ತು ನಂಬ್ತಾ ಇದ್ದೀನಿ. ನಾನು ಗೌರವವಾಗಿ ನಂಬ್ತೇನೆ. ಈ ಹಾಡು ಹಾಡುವಾಗಲೇ ಕೆಲವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ರೋಗ ಇರುವುದಾಗಿದೆ, ಇವತ್ತು ದೇವರು ಸೌಖ್ಯವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾನೆ. ಸೈತಾನನ ಆ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಬಂದನು ಪ್ರಿಯರೇ. ಅಲ್ಲಿ ಸತ್ಯವೇದ ಹೇಳ್ತದೆ, 5ನೇ ಅಧ್ಯಾಯಕ್ಕೆ ಬರುವಾಗ ಆತನು ಸುವಾರ್ತೆಯನ್ನು ಸಾರುತ್ತಾ ಅಲ್ಲಿ ರೋಗಿಗಳನ್ನು ಸೌಖ್ಯಪಡಿಸುತ್ತಾ ಪಾಪಿಗಳನ್ನು ಬಿಡುಗಡೆ ಮಾಡುತ್ತಾ ಎಲ್ಲರಿಗೆ ಸುವಾರ್ತೆಯನ್ನು ಸಾರಿ ಕರ್ತನ ಜಯವನ್ನು ಕೊಟ್ಟನು ಎಂಬುದಾಗಿ. ಇವತ್ತು ಅದೇ ಜಯ ನಿನಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅದೇ ವಾಕ್ಯ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದೆ, ನೀನು ಭಯಪಡುವ ಅಗತ್ಯ ಇಲ್ಲ, ನಿನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ. Thank you, Holy Spirit. ನಿನ್ನನ್ನು ಕೊಂಡಾಡ್ತೇವೆ ನಾನು. ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವ ಉನ್ನತ ಆದ ನಾಮ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನಮಗೆ ನನ್ನಲ್ಲಿರುವ ಉನ್ನತ ಆದ ನಾಮ ಯೇಸು.
ಅವರು ಮಾಟ ಮಂತ್ರಕ್ಕೆ ದಾಸರಲ್ಲ, ಅವರು ನಿನ್ನ ಮಕ್ಕಳಾಗಿದ್ದಾರೆ. ನಿನ್ನ ಅಧೀನದಲ್ಲಿ ಅವರಿದ್ದಾರೆ. ನಿನ್ನ ಜೀವನವರ ಮೇಲೆ ಘೋಷಣೆ ಮಾಡ್ತಿದ್ದಾರೆ. ನೀನು ಅವರಿಗೆ ತುಳಿಯುವ ಅಧಿಕಾರ ಕೊಟ್ಟಿದ್ದೀ. ಸೈತಾನನ ತಲೆಯನ್ನು ಚಚ್ಚುವ ಅಧಿಕಾರ ಕೊಟ್ಟಿದ್ದೀ. ಅದಕ್ಕೆ ನಿನಗೆ ಸ್ತೋತ್ರ ತಿಳಿಸೋಣ. ಸರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ. ದೇವರೇ, ನಾವು ನಿನ್ನನ್ನು ಮಾತ್ರ ನೋಡ್ತಾ ಇದ್ದೇವೆ. ನಾವು ನಿನ್ನನ್ನು ಮಾತ್ರ ಮಹಿಮೆ ಪಡಿಸ್ತೇವೆ. ದೇವರೇ, ನಿನಗೆ ಮಾತ್ರ ನಾವು ಅಡ್ಡ ಬೀಳುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹಾಗೆ ಮಾಡೋದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲರೂ ನಿನ್ನ ಕಾರ್ಯ ಕೊಡ್ತೇವೆ. ನಿನ್ನ ನಾಮ ಮಾತ್ರ ಮಹಿಮೆ. ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಅಲ್ಲೆಲ್ಲದೊಂದಿಗೆ ಅತ್ಯಾಶೀರ್ವಾದ ಬರುತ್ತೆ. ಎಲ್ಲ ದೇವರ ಮಕ್ಕಳಲ್ಲಿ ಸಾರಂಗಪುರ ವಾಕ್ಯದಲ್ಲಿ ಲೋಕದ ನಂಬಿಗಸ್ತರಲ್ಲಿ ನಿತ್ಯ ಕ್ರಿಸ್ತನ ಎರಡನೇ ಮರಣದ ನಿತ್ಯ ನಿರಂತರ ವಾಕ್ಯದಲ್ಲಿ ಆಮೆನ್. ಜಯಗೊಂಡ ಮೂರು ಬಾರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಿ. ಗಾಡ್ ಬ್ಲೆಸ್ ಯು.